ಎಲ್ಲರಿಗೂ ನಮಸ್ಕಾರ. ನಮ್ಮ ಪ್ರೀತಿಯ ನೆಚ್ಚಿನ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಸ್ಫೂರ್ತಿ ದಿನ ಏನ್ ಆಚರಿಸ್ತಾ ಇದ್ದೀವಿ. ಇದರಲ್ಲಿ ನಾವು AI ಕೆರಿಯರ್ ಅಂಡ್ ಡಿಜಿಟಲ್ ಗ್ರೋತ್ ಮಾಸ್ಟರಿ ಪ್ರೋಗ್ರಾಮ್ 2026 ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು 12ನೇ ದಿನ ನಾವು ಲಿಂಕ್ಡ್ ಇನ್ ಆಪ್ಟಿಮೈಸೇಷನ್ ಅಥವಾ ಲಿಂಕ್ಡ್ ಇನ್ ಪ್ರೊಫೈಲ್ ಆಪ್ಟಿಮೈಸೇಷನ್ ಅನ್ನ ತಿಳ್ಕೊಳ್ಳೋಣ. ಇದರಲ್ಲಿ ನಾನು ಮತ್ತೆ ಇವತ್ತು ಕೂಡ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ತಗೊಂಡ್ಬಂದಿದ್ದೀನಿ. ಅದ್ರ ಜೊತೆಗೆ ಒಂದಷ್ಟು ಟಾಪಿಕ್ಸ್ ಇದಾವೆ. ಇದೆಲ್ಲ ಒಂದು ಕಾಮನ್ ಟಾಪಿಕ್ಸ್. ಇದು ತುಂಬಾ ಜನಕ್ಕೆ ಆಲ್ರೆಡಿ ಗೊತ್ತಿರುವಂತ ಟಾಪಿಕ್ಸ್. ಸೊ ಇಲ್ಲಿ ನಾನು ಈ ಬುಕ್ ಅನ್ನ ಮತ್ತೆ ಅದೇ ಚಾಟ್ GPT ಮತ್ತೆ ಕ್ಲಾಡ್ ಅಲ್ಲೇ ಮಾಡಿರೋದು. ಬಟ್ ಪಾಯಿಂಟ್ಸ್ ಎಲ್ಲ ನಾನು ತುಂಬಾ ಸ್ಟೆಪ್ ಬೈ ಸ್ಟೆಪ್ ತಗೊಂಡಿದ್ದೀನಿ. ಸೊ ನೋಡೋಣ ಎಷ್ಟು ಮಟ್ಟಿಗೆ ಇದು ನಮ್ಗೆ ಅನುಕೂಲ ಆಗುತ್ತೆ ಅಂತ. ಓಕೆನಾ? ಸೊ ಇದರಲ್ಲಿ ತುಂಬಾ ಇದೆ ಕಂಟೆಂಟ್. ಈ ಕಂಟೆಂಟ್ ಎಲ್ಲ ನಾನು ನಿನ್ನೆ ವಿಡಿಯೋ ಹಾಕಕ್ಕಾಗಿಲ್ಲ, ಬಟ್ ಇವತ್ತಿನ ವಿಡಿಯೋ ಮತ್ತೆ ನಿನ್ನೆ ವಿಡಿಯೋ ನಾನು ನಾಳೆ ಬೆಳಿಗ್ಗೆ ಹಾಕ್ತೀನಿ. ಓಕೆ, ಬಟ್ ಇವತ್ತು ಲಿಂಕ್ಡ್ ಇನ್ ಬಗ್ಗೆ ನಾವು ತಿಳ್ಕೊಂಡೆ. ನಿನ್ನೆ ಸೋಷಿಯಲ್ ಮೀಡಿಯಾ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಇವತ್ತು ಲಿಂಕ್ಡ್ ಇನ್ ಬಗ್ಗೆ ಸ್ಪೆಸಿಫಿಕ್ ಆಗಿ ನಮ್ಗದು ತುಂಬಾ ಇಂಪಾರ್ಟೆಂಟ್. ಸೊ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ನಾನೇನ್ ಮಾಡಿದ್ದೀನಿ, ನನ್ನ ಒಂದು ಲಿಂಕ್ಡ್ ಇನ್ ಕೂಡ ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ದಟ್ ನಿಮಗೆ ನನ್ನ ಲಿಂಕ್ಡ್ ಇನ್ ನಾನು ಯಾವ ರೀತಿ ಇಲ್ಲಿ ಮಾಡ್ಕೊಂಡಿದ್ದೀನಿ ಮತ್ತೆ ಇದ್ರಲ್ಲೂ ಎಷ್ಟೊಂದು ಕರೆಕ್ಷನ್ಸ್ ನಾನು ಮಾಡ್ಬೇಕಿವೆ. ಯಾಕಂದ್ರೆ ತುಂಬಾ ಚೇಂಜಸ್ ಚೇಂಜ್ ಮಾಡಿ ತುಂಬಾ ದಿನ ಆಯ್ತು. ಸೊ ಇಲ್ಲಿ ನಾನು ಚೇಂಜಸ್ ಅನ್ನ ಮಾಡಬೇಕು ಅಂತಿದ್ರೆ ಏನೆಲ್ಲ ಮಾಡಬೇಕು, ಸೊ ಅದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಓಕೆನಾ? ರೈಟ್. ಫಸ್ಟ್ ಥಿಂಗ್, ಈ ಒಂದು ಕಂಟೆಂಟ್ ಅಥವಾ ಬುಕ್ ಏನಿದೆ ಇದ್ರಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಲಿಂಕ್ಡ್ಇನ್ ಇಸ್ ನೋ ಲಾಂಗರ್ ಜಸ್ಟ್ ಆನ್ಲೈನ್ ರೆಸ್ಯೂಮೆ. ಆಯ್ತಾ? ಇದು ಬಂದು ಲಕ್ಷಾಂತರ ಕೋಟ್ಯಾಂತರ ಜನ ಎಲ್ಲಾ ಕಂಟ್ರೀಸ್ಗಳಿಂದ ಗ್ಲೋಬಲಿ, ಆಯ್ತಾ, ಆಲ್ಮೋಸ್ಟ್ ಎಲ್ಲಾ ಕಂಟ್ರೀಸ್ಗಳಿಂದ ನೆಟ್ವರ್ಕ್ ಅನ್ನ ಇಲ್ಲಿ ಬೆಳೆಸ್ಕೊತಾರೆ. ಓಕೆನಾ? ಅಂದ್ರೆ ಲಿಂಕ್ಡ್ ಇನ್ ನಲ್ಲಿ ಇರುವಂತ ಎಲ್ಲಾರು ಪ್ರೊಫೆಷನಲ್ಸ್, ಪ್ರತಿಯೊಬ್ರು ಪ್ರೊಫೆಷನಲ್ಸ್, ಈವನ್ ಸ್ಟೂಡೆಂಟ್ಸ್, ಕೆಲಸ ಹುಡುಕ್ತಾ ಇರೋರು, ಬಿಸ್ನೆಸ್ ಮಾಡ್ತಾ ಇರೋರು ಎಲ್ಲಾರು ಈ ಒಂದು ಲಿಂಕ್ಡ್ ಇನ್ ನಲ್ಲಿ ಇರ್ತಾರೆ. ಸೊ ನಾವು ಏನ್ ಮಾಡ್ಬೇಕು ಅಂದ್ರೆ, ನಮ್ಮ ಬಿಸ್ನೆಸ್ ಅಥವಾ ನಾವು ಹುಡುಕ್ತಾ ಇರೋ ಜಾಬ್ ಅದಕ್ಕೆ ಅನುಸಾರವಾಗಿ ನಾವು ನಮ್ಮ ನೆಟ್ವರ್ಕ್ ಅನ್ನ ಬೆಳೆಸ್ಕೋಬೇಕು. ಎಲ್ಲಾರನ್ನು ನಮ್ಮ ನೆಟ್ವರ್ಕ್ ಅಲ್ಲಿ ಹಾಕೋತೀವಿ ಅಂದ್ರೆ ತಪ್ಪಾಗುತ್ತೆ. ನಾವೇನ್ ಮಾಡ್ಬೇಕು ಅಂದ್ರೆ, ನಮ್ಗೆ ಯಾರು ಉತ್ತಮ ಅನಿಸ್ತಾರೆ ಮತ್ತೆ ನಮ್ಮ ಬಿಸ್ನೆಸ್ಗೆ, ನಮ್ಮ ಕೆಲಸಕ್ಕೆ, ನಾವು ಹುಡುಕ್ತಾ ಇರೋ ಕೆಲಸದಲ್ಲಿ ಯಾರು ನನಗೆ ಯೂಸ್ ಆಗ್ತಾರೆ ಮತ್ತೆ ನನ್ನ ನೆಟ್ವರ್ಕ್ ಹೆಂಗ್ ಬೆಳೆಸ್ಬೋದು ಅಂತವ್ರು ಮಾತ್ರ ನೀವು ನಿಮ್ಮ ನೆಟ್ವರ್ಕ್ ಅಲ್ಲಿ ಇಟ್ಕೋಬೇಕು. ಓಕೆ? ಅನ್ನೆಸೆಸರಿ ಸುಮ್ಮನೆ ಎಲ್ಲಾರು ನೆಟ್ವರ್ಕ್ ಇಟ್ಕೊಂಡ್ರೆ ಅದು ಯೂಸ್ ಆಗಲ್ಲ. ಓಕೆನಾ? ರೈಟ್. ನೋಡಿ, ನಾವು ಸ್ಟೂಡೆಂಟ್ ಇರ್ಬೋದು, ಅಂದ್ರೆ ವೆದರ್ ಯು ಆರ್ ಎ ಸ್ಟೂಡೆಂಟ್ ಲುಕಿಂಗ್ ಫಾರ್ ಎ ಜಾಬ್, ಪ್ರೊಫೆಷನಲ್ ಸೀಕಿಂಗ್ ಪ್ರಮೋಷನ್ ಆರ್ ಎ ಜಾಬ್, ಅಥವಾ ನಾವು ಏನಾದ್ರು ಪ್ರೊಫೆಷನಲ್ ಅಕಸ್ಮಾತ್ ಬೇರೆ ಪ್ರಮೋಷನ್ ಅಥವಾ ಇನ್ನೊಂದು ಜಾಬ್ ಹುಡುಕ್ತಾ ಇದ್ರೆ, ಆಂಟರ್ಪ್ರಿನಿಯರ್ ಬಿಲ್ಡಿಂಗ್ ಅ ಬಿಸ್ನೆಸ್, ಯುವರ್ ಲಿಂಕ್ಡ್ ಇನ್ ಪ್ರೊಫೈಲ್ ಈಸ್ ಆಫನ್ ದಿ ವೆರಿ ಫಸ್ಟ್ ಇಂಪ್ರೆಷನ್. ಪ್ರತಿಯೊಬ್ಬರು ಇವಾಗಂತೂ ನೀವು ಪ್ರೊಫೈಲ್ ಅಲ್ಲಿ, ಮುಂಚೆ ಎಲ್ಲ ನಾವು ಲಿಂಕ್ಡ್ ಲಿಂಕ್ ಆಗ್ತಿರ್ಲಿಲ್ಲ, ಇವಾಗ ಲಿಂಕ್ ಹಾಕಿರ್ಬೇಕು. ಸೊ ದಟ್ ನಿಮ್ದೆಲ್ಲಾ ಡೀಟೇಲ್ಸ್ ಲಿಂಕ್ಡ್ ಇನ್ ಅಲ್ಲಿ ಇರಬೇಕು. ಜಸ್ಟ್ ಸಮ್ಮರಿ ಮಾತ್ರ ನಿಮ್ಮ ರೆಸ್ಯೂಮ್ ಮೇಲೆ ಇರಬೇಕು. ಓಕೆ? ಥಿಂಕ್ ಆಫ್ ಯುವರ್ ಲಿಂಕ್ಡ್ ಇನ್ ಪ್ರೊಫೈಲ್ ಆಸ್ ಅ ಡಿಜಿಟಲ್ ಬಿಸ್ನೆಸ್ ಕಾರ್ಡ್. ನೋಡಿ, ಡಿಜಿಟಲ್ ಬಿಸ್ನೆಸ್ ಕಾರ್ಡ್, ನಾವು ಬಿಸ್ನೆಸ್ ಕಾರ್ಡ್ ಕೊಡ್ತೀವಿ, ಅದ್ರಲ್ಲಿ ಎಲ್ಲ ನಮ್ಮ ಹಿಸ್ಟ್ರಿ ಎಲ್ಲ ಇರಲ್ಲ. ನಮ್ಮ ನೇಮ್ ಇರುತ್ತೆ, ನಮ್ಮ ನಂಬರ್ ಇರುತ್ತೆ, ಅಡ್ರೆಸ್ ಇರುತ್ತೆ. ಅಕಸ್ಮಾತ್ ನಾವೇನಾದ್ರೂ ಒಂದು ಬಿಸ್ನೆಸ್ ಅಥವಾ ಏನಾದ್ರು ಇತ್ತು ಅಂದ್ರೆ ನಮ್ದು ಲೋಗೋ ಇರುತ್ತೆ. ನಾವು ಕಂಪನಿ ಇತ್ತು ಅಂದ್ರೆ, ಇಂಡಿವಿಜುವಲ್ ಇತ್ತು ಅಂದ್ರೆ, ಈಗ ಇಂಡಿವಿಜುವಲ್ ಕೆಲವರೆಲ್ಲ ಒಂದು ಡಿಜಿಟಲೈಸ್ಡ್ ಕಾರ್ಡ್ಸ್ ತರ ಮಾಡಿರ್ತಾರೆ. ಸೊ ಅದನ್ನು ಕೊಟ್ಟು ಬರ್ತಾರೆ. ತುಂಬಾ ಪ್ರೊಫೈಲ್ ತರ ಇಲ್ಲ. ನಿಮ್ಗೆ ಹೆಂಗ್ ಗೊತ್ತಾ, ಡಿಜಿಟಲೈಸ್ ಕಾರ್ಡ್ಸ್ ಅಂದ್ರೆ ನಾರ್ಮಲ್ ಕಾರ್ಡ್ಸ್ ಮಾಡ್ಬಿಟ್ಟು ಒಂದು ಸ್ಕ್ಯಾನರ್ ತರ ಬಿಟ್ಬಿಟ್ರೆ ಮಾತ್ರ ಸ್ಕ್ಯಾನ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಈ ಲಿಂಕ್ಡ್ ಇನ್ಗೂ ಹೋಗ್ಬೋದು. ಬಟ್ ಅದ್ರಲ್ಲೂ ತುಂಬಾ ಸ್ಕ್ಯಾಮ್ಗಳಾಗುತ್ತೆ. ಸೊ ಅದ್ರಲ್ಲೂ ಹುಷಾರಾಗಿ ಇರ್ಬೇಕು. ಓಕೆ? ರಿಕ್ರೂಟರ್ಸ್ ಸ್ಪೆಂಡ್ ಅನ್ ಆವರೇಜ್ ಆಫ್ ಜಸ್ಟ್ 7 seconds ಸ್ಕ್ಯಾನಿಂಗ್ ಯುವರ್ ಪ್ರೊಫೈಲ್. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಆಯ್ತಾ? ನಾವು ನಮ್ಮ ಪ್ರೊಫೈಲ್ ಅನ್ನ, ನಮ್ಮ ರೆಸ್ಯೂಮ್ ಅನ್ನ ಕೊಟ್ಟಾಗ 6 to 7 seconds ಅಷ್ಟೇ. ಆಯ್ತಾ? ಕೆಲವು ಟೈಮ್ 5 seconds ಅಷ್ಟೇ ನೋಡೋದು. ಅಷ್ಟರಲ್ಲಿ ನಮ್ಮ ರೆಸ್ಯೂಮೆ ನೋಡ್ತಾರೆ. ಸೊ ಬಿಫೋರ್ ಡಿಸೈಡಿಂಗ್ ವೆದರ್ ಟು ಲರ್ನ್ ಮೋರ್, ದಟ್ ಮೀನ್ಸ್ ಯುವರ್ ಪ್ರೊಫೈಲ್ ಹ್ಯಾಸ್ ಟು ಇಮಿಡಿಯೇಟ್ಲಿ ಕಮ್ಯುನಿಕೇಟ್ ಹೂ ಯು ಆರ್, ವಾಟ್ ಯು ಡೂ, ವೈ ಯು ಮ್ಯಾಟರ್. ಇಷ್ಟೇ ಕಂಪ್ನಿ ಬೇಕಾದದು. ಏನು, ನೀವು ಯಾರು, ಏನ್ ಮಾಡ್ತಾ ಇದ್ದೀರಾ, ಮತ್ತೆ ನಿಮ್ಮನ್ನ ನಾವು ಕಂಪ್ನಿ ತಗೊಂಡ್ರೆ ಏನು ಯೂಸ್ ಆಗುತ್ತೆ, ಇಷ್ಟೇ ಇರಬೇಕು. ಬಟ್ ಈ ನನ್ನ ಬಗ್ಗೆ ತಿಳ್ಕೊಂಡಿದ ತಕ್ಷಣ
ನಾವು ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್ ಅನ್ಸಿದ್ರೆ ಆಮೇಲೆ ಏನ್ ಮಾಡ್ತಾರೆ, ನಮ್ಮ ಲಿಂಕ್ಡ್ಇನ್ ಇರ್ತಾರೆ. ಸೊ ಅದು ನೀವೇನು ನಿಮ್ಮ ರೆಸ್ಯೂಮ್ ಏನಿದೆ ಅದನ್ನ ನೀವು ಅಷ್ಟು ಫಸ್ಟ್ ನೀವು ಅದನ್ನ ಸರಿ ಮಾಡಿ. ಓಕೆ, ಅದು ರೆಸ್ಯೂಮೆ ಮೂಲಕ ನಿಮ್ಮ ಲಿಂಕ್ಡ್ಇನ್ ಬರೋಗ್ತದೆ. ಬಟ್ ಎಲ್ಲಾರು ನಿಮ್ಮ ರೆಸ್ಯೂಮೆ ನೋಡೇ ಬರ್ತಾರೆ ಅಂತ ನಾ ಹೇಳಕ್ ಬರಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಅಕಸ್ಮಾತ್ ನಿಮ್ಮ ನೆಟ್ವರ್ಕ್ ಅಲ್ಲಿ ಇರ್ತಾರೆ, ನನ್ನ ನೆಟ್ವರ್ಕ್ ಅಲ್ಲಿ ಯಾರು ಇನ್ನೊಬ್ರು ಇರ್ತಾರೆ ಅಂತ ಇಟ್ಕೊಳ್ಳಿ. ಅವ್ರು ಏನಾದ್ರು ಅಕಸ್ಮಾತ್ ಆಗಿ ನಿಮ್ಮ ಪ್ರೊಫೈಲ್ ನೋಡಿದಾಗ, ನಿಮ್ಮ ಲಿಂಕ್ಡ್ಇನ್ ನೋಡಿದಾಗ ಇಂಪ್ರೆಸ್ ಆಗ್ಬೇಕು. ಓಕೆ ಫೈನ್, ಈ ತರ ಒಬ್ಬ ವ್ಯಕ್ತಿನ ನಾನು ನನ್ನ ನೆಟ್ವರ್ಕ್ ಅಲ್ಲಿ ಇಟ್ಕೋಬೇಕು ಅಂತ. ಓಕೆ, ಸೊ ಹಿಂಗ್ ಬಿಲ್ಡ್ ಮಾಡೋದು. ಫಸ್ಟ್ ಥಿಂಗ್, ಯಾರೇ ಆಗಿರಲಿ ಅವ್ರದ್ದು ಪ್ರೊಫೈಲ್ ಫೋಟೋ ಮತ್ತೆ ಬ್ಯಾನರ್ನ ತುಂಬಾ ಚೆನ್ನಾಗಿ ಮಾಡಬೇಕು, ಪ್ರೊಫೆಷನಲ್ ಇರಬೇಕು. ಆಯ್ತಾ, ಇದು ತುಂಬಾ ಇಂಪಾರ್ಟೆಂಟ್. ಈಗ ಇಲ್ಲೋದ್ರೆ ನಂದು ಪ್ರೊಫೈಲ್ ಫೋಟೋ ಏನ್ ಮಾಡಿದೀನಿ ನೋಡಿ ಇಲ್ಲಿ. ಈಗ ನನಗೇನೋ ಒಂದು ಅವಾರ್ಡ್ ಬಂದಿದೆ, ನಾ ಏನ್ ಬಂದೆ, ಇದು ನಾನು ಕ್ಯಾನ್ವಾದಲ್ಲಿ ಮಾಡಿದ್ದು. ಓಕೆನಾ, ಕ್ಯಾನ್ವಾದಲ್ಲಿ ಮತ್ತೆ ಚಾಟ್ ಜಿ ಪಿ ಟಿ, ಇದು ಒಂದು ಕ್ಯಾನ್ವಾದಲ್ಲಿ ಹಾಕ್ಬಿಟ್ಟು ಮತ್ತೆ ಚಾಟ್ ಜಿ ಪಿ ಟಿ ಹಾಕ್ಬಿಟ್ಟು ಇಲ್ಲಿ ನೋಡೋ ಕರ್ನಾಟಕ ಮತ್ತೆ ಇಂಡಿಯಾ ಎರಡನ್ನೂ ಹಾಕಿದ್ದೀನಿ. ಯಾಕೆ ಅಂದ್ರೆ ನಮಗೆ ಸಿಕ್ಕಿರುವಂತ ಅಚೀವ್ಮೆಂಟ್ಸ್ ಅಥವಾ ನಮ್ಮ ಪ್ರೊಫೆಷನಲ್ ಫೋಟೋ ಯಾರನ್ನ ಅಕಸ್ಮಾತ್ ನೋಡಿದ್ರೆ, ನೋಡಿ ಈ ಫೋಟೋ ಇದೆಯಲ್ಲ, ಇದನ್ನು ನಿಮ್ಗೆ ಇದು ಏನ್ ಮಾಡಿದ್ದೆ ಆಯ್ತಾ, ನಾನೇನು ಅದನ್ನ ಯೂಟಲ್ಲಿ ಹಾಕೊಂಡಂಗೆ ಮಾಡಿದ್ದಿಲ್ಲ. ಇದು ಮಾತ್ರ ಒರಿಜಿನಲ್ ಫೋಟೋ. ಇದು ಒಂದು ಎ ಐ ಫೋಟೋ ಇಲ್ಲಿರೋದು. ಆಯ್ತಾ, ಇದು ಸ್ವಲ್ಪ ಏನೋ ಫಿಲ್ಟರ್ ಮಾಡಿ ಎಲ್ಲ ಸ್ವಲ್ಪ ಬೆಳ್ಳಗೆ ಮಾಡಿದ್ದೀನಿ ಇದನ್ನ. ಅವಾಗ ಅವಾಗೆಲ್ಲ ಎ ಐ ಇರಲಿಲ್ಲ, ಅವಾಗ ಮಾಡಿದ್ದೆ. ಇದನ್ನ ತೆಗಿಬೇಕು, ಇವಾಗ ಟೈಮ್ ಇಲ್ಲ ಅಷ್ಟೇ. ಬಟ್ ಸ್ಟಿಲ್ ಓಕೆ, ಇರೋದು ಇಲ್ಲಿ ನೋಡ್ಬೋದು ನೀವು. ನಾನು ಏನ್ ಮಾಡಿದ್ದೀನಿ, ಇಲ್ಲಿ ಇಷ್ಟೇ ನಾನು ಹಾಕಿರೋದನ್ನ ಬ್ಯಾನರ್, ಇದಕ್ಕೆ ಬ್ಯಾನರ್ ಅಂತ ಕರಿತೀವಿ. ಇದೆಲ್ಲ ಹೆಂಗ್ ಮಾಡ್ಬೋದು, ಏನು ಚಿಂತೆ ಇಲ್ಲ. ಇವಾಗ ಹೋಗ್ಬಿಟ್ಟು ನೀವು ಚಾಟ್ ಜಿ ಪಿ ಟಿ ಅಲ್ಲಿ ಕೊಟ್ರೆ ಇದು ಮತ್ತೆ ಈ ಬ್ಯಾನರ್ ಎರಡೂ ಬರುತ್ತೆ. ಮುಂಚೆ ಇರಲಿಲ್ಲ ಇದು ಆಕ್ಚುಲಿ. ಆಯ್ತಾ, ಈ ಪ್ರೊಫೈಲ್ ಫೋಟೋ ಏನಿದೆ ಇದನ್ನ ನಾನು ಚಾಟ್ ಜಿ ಪಿ ಟಿಯಲ್ಲಿ ಫಸ್ಟ್ ಕ್ಯಾನ್ವಾದಲ್ಲಿ ಮಾಡಿ ಮತ್ತೆ ಅದನ್ನ ಚಾಟ್ ಜಿ ಪಿ ಟಿಗೆ ಹಾಕಿ ಇದನ್ನ ರೆಡಿ ಮಾಡ್ಕೊಂಡಿದ್ದೆ. ಇದು ಮಾತ್ರ ಇದು ಕ್ಯಾನ್ವಾದೆಲ್ಲ ಮಾಡಿದ್ದೆ ಫುಲ್ಲು ಈ ಟೆಂಪ್ಲೇಟ್. ಸೊ ಇದು ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡೆ, ಬಟ್ ಇದು ಸಾಕು ಅಂತ ಅನ್ನಿಸ್ತು, ಸುಮ್ಮನೆ ಬಿಟ್ಬಿಟ್ಟಿದ್ದೆ. ಓಕೆನಾ, ಸೊ ಈ ತರ ಫಸ್ಟ್ ನೀವು ಮಾಡ್ಬೇಕಾಗಿರೋದು ಪ್ರೊಫೈಲ್ ಫೋಟೋ ಮತ್ತೆ ಬ್ಯಾನರ್. ಯಾಕೆಂದ್ರೆ ಫಸ್ಟ್ ವಿಜುವಲ್ ಇಂಪ್ರೆಷನ್ ಇದು ನಮ್ಗೆ ಬ್ಲಾಂಕ್ ಬಿಟ್ರೆ ಅಂತ ಇಟ್ಕೊಳ್ಳಿ, ಜೆನ್ಯೂನ್ ಕಾಣಿಸಿಲ್ಲ. ಆಯ್ತಾ, ಅಂದ್ರೆ ನಿಮ್ಮಷ್ಟು ನೀವು ಹೈಡ್ ಮಾಡ್ಕೋತಾ ಇದ್ದೀರಾ ಅಂತ. ಈ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಅಯ್ಯೋ ನನ್ ಫೋಟೋ ಹಾಕ್ಬಿಟ್ರೆ ಸೇವ್ ಮಾಡ್ಕೊಂಡ್ಬಿಟ್ರೆ ಅಥವಾ ಅದನ್ನ ಯಾರು ನೋಡ್ಬಿಟ್ರೆ, ಅದಿರೋದೇ ನೋಡೋದಕ್ಕೆ. ಈಗ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಸಾವಿರಾರು ಫೋಟೋ ಹಾಕ್ಸ್ಕೊಳ್ತಾರೆ, ಅದರಲ್ಲಿ ಪೋಸ್ಟ್ ಮಾಡ್ತಾರೆ, ಇದ್ರಲ್ಲಿ ಹಾಕೋದಕ್ಕೆ ಭಯ ಬೀಳ್ತಾರೆ. ಯಾಕೆ? ಸೊ ಆತರ ಮಾಡ್ಕೋಬೇಡಿ. ಆದಷ್ಟು ನೀವು ಇಲ್ಲಿ ಪ್ರೊಫೆಷನಲ್ ಫೋಟೋ ಹಾಕೋದಕ್ಕೆ ಟ್ರೈ ಮಾಡಿ. ಪ್ರೊಫೆಷನಲ್ ಅಂದ್ರೆ ಏನೆಲ್ಲ ಸೂಟ್ ಹಾಕೊಂಡು ಟೈ ಹಾಕೊಂಡೆಲ್ಲ ಮಾಡ್ಬೇಕು ಅಂತಿಲ್ಲ, ಕ್ಯಾಶುವಲ್ ಆಗಿದ್ರು ಫೈನ್. ಬಟ್ ಏನಂದ್ರೆ ಇಲ್ಲಿ ಸುಮ್ಮನೆ ಈ ತರ ಶಾರ್ಟ್ಸ್ ಹಾಕೊಂಡು ಅಥವಾ ಬಟನ್ ಓಪನ್ ಮಾಡ್ಕೊಂಡು ನಾವು ಟ್ರಿಪಲ್ ಫೋಟೋಸ್ ತಗೊಂಡಿರ್ತೀವಲ್ಲ, ಫೇಸ್ಬುಕ್ ಫೋಟೋಸ್ ಇನ್ಸ್ಟಾಗ್ರಾಮ್ ಫೋಟೋಸ್ ಹಾಕಬೇಡಿ, ಇಂಪ್ರೆಸಿವ್ ಫೋಟೋಸ್ ಹಾಕಿ. ನೋಡಿದ ತಕ್ಷಣ ಒಂಥರ ಪ್ರೊಫೆಷನಲ್ ಅಂತ ಅನಿಸ್ಬೇಕು. ನೀವು ಬರೀ ನಾರ್ಮಲ್ ಶರ್ಟ್ ಹಾಕೊಂಡೆ ಫೋಟೋ ಹಾಕಿ, ಏನು ತೊಂದರೆ ಇಲ್ಲ. ಸೂಟ್ ಹಾಕೊಂಡೆ ಹಾಕಬೇಕು ಮಾಡ್ಬೇಕು ಅಂತಿಲ್ಲ. ಆಮೇಲೆ ಇವಾಗ ನೀವು ಏನ್ ಬೇಕಾದ್ರೂ ಚೇಂಜ್ ಮಾಡ್ಕೋಬಹುದು. ಆಯ್ತಾ, ಸೂಟ್ ನಿಮ್ಮ ಹತ್ರ ಇಲ್ಲಾಂದ್ರೂ ತಲೆ ಕೆಡ್ಸ್ಕೊಬೇಡಿ, ಚಾಟ್ ಜಿ ಪಿ ಟಿ ಹೇಳ್ಬಿಟ್ರೆ ಅದೇ ಒಂದು ಕೊಟ್ಬಿಡುತ್ತೆ. ಅರ್ಥ ಆಯ್ತಾ, ನಿಮ್ಗೆ ಏನು ತಲೆ ಕೆಡಿಸ್ಕೊಬೇಡಿ. ನನ್ನ ಹತ್ರ ಸೂಟ್ ಇಲ್ಲಪ್ಪ, ಮುಂಚೆಲ್ಲ ಇತ್ತು, ಸೂಟ್ ಇಲ್ಲ, ನಾವು ಫೋಟೋ ತೆಗಿಸ್ಕೋಬೇಕು ಅದಕ್ಕೋಸ್ಕರ 1,000 ರೂಪಾಯಿ ಖರ್ಚು ಮಾಡ್ಬೇಕಂತ ಅವೆಲ್ಲ ಏನೂ ಇಲ್ಲ. ಈಗ ಚಾಟ್ ಜಿ ಪಿ ಟಿ ಕೊಟ್ರೆ ನಿಮ್ಗೆ ಯಾವ ಡ್ರೆಸ್ ಬೇಕು, ಯಾವ ತರ ಸೂಟ್ ಬೇಕು, ಯಾವ ಕಲರ್ ಬೇಕು, ಎಲ್ಲಾನು ಚೇಂಜ್ ಮಾಡ್ಕೋಬಹುದು. ಓಕೆನಾ, ಅದು ಫಸ್ಟ್ ನೀವು ಮಾಡ್ಬೇಕಾಗ್ತದೆ. ರೈಟ್, ಸೊ ಅದನ್ನೇ ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿರೋದು. ಇಲ್ಲಿ ವೈ ವಿಜುವಲ್ಸ್ ಮ್ಯಾಟರ್ ಆನ್ ಲಿಂಕ್ಡ್ಇನ್. ಆಯ್ತಾ, ಬಿಫೋರ್ ಎನಿವನ್ ರೀಡ್ಸ್ ಅ ಸಿಂಗಲ್ ವರ್ಡ್ ಆನ್ ಯುವರ್ ಪ್ರೊಫೈಲ್ ದೇ ಸಿ ಯುವರ್ ಫೋಟೋ ಅಂಡ್ ಬ್ಯಾನರ್ ಇಮೇಜ್. ಆಯ್ತಾ, ರಿಸರ್ಚ್ ಶೋಸ್ ದಟ್ ಪ್ರೊಫೈಲ್ಸ್ ವಿತ್ ಪ್ರೊಫೆಷನಲ್ ಫೋಟೋಸ್ ರಿಸೀವ್ಸ್ 21 times more profile views and 9 times more connection request. ಅಂದ್ರೆ ನೀವು ಜೆನ್ಯೂನ್ ಅಂತ ಅದ್ರಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಮೇನ್ ನೀವು ಅಕಸ್ಮಾತ್ ಆಗಿ ಚೇಂಜ್ ಮಾಡಿದ್ರೆ ಸಂತೋಷ, ಮಾಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಅದನ್ನ ಫಸ್ಟ್ ಚೇಂಜ್ ಮಾಡಿ. ಓಕೆನಾ, ಸೊ ಇಲ್ಲಿ ನಿಮ್ಗೆ ಎಷ್ಟು ರೆಸಲ್ಯೂಷನ್ ಇರಬೇಕು ಮತ್ತೆ ಯಾವ ತರ ಇರಬೇಕು ಅಂತ ಇಲ್ಲಿ ಇದೆ. ಹಿಂಗೆಲ್ಲ ನೀವು ಇಲ್ಲಿ ಹೋಗ್ಬಿಟ್ರೆ ಏನ್ ತುಂಬಾ ಅದೆಲ್ಲ ನೀವು ನೋಡ್ಲೇಬೇಕು. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ, ಎಡಿಟ್ ಕವರ್ ಪೇಜ್. ಆಯ್ತಾ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಎಲ್ಲ ಚೇಂಜಸ್ ಮಾಡ್ಬೋದು. ಓಕೆ, ಸೊ ನೀವು ಹೋಗ್ಬಿಟ್ಟು ಏನೋ ಇದು ಎಡಿಟ್ ಅಂದ್ಬಿಟ್ರೆ ಇಲ್ಲೂ ಕೂಡ ನೀವು ಚೇಂಜ್ ಮಾಡ್ಕೋಬಹುದು ಈ ತರ. ಓಕೆ, ಸೊ ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇದೆ, ಇದೆಲ್ಲ ನೀವು ನೋಡ್ಕೊಂಡು ನಿಮ್ಗೆ ಗೊತ್ತಾಗ್ತದೆ ನೋಡಿ. ಎಲ್ಲ ಫಿಲ್ಟರ್ ಮಾಡಬೇಕಾ, ಈ ಥರದ್ದೆಲ್ಲ ಎಲ್ಲ ಆಪ್ಷನ್ಸ್ ಇಲ್ಲ ಇದೆ ಎಷ್ಟೊಂದು. ಆಯ್ತಾ, ಸೊ ಈ ತರ ನೀವು ಇದನ್ನ
ಬ್ಯಾನರ್ ಮತ್ತೆ ಪ್ರೊಫೈಲ್ ಫೋಟೋನ ದಯವಿಟ್ಟು ಚೇಂಜ್ ಮಾಡಿ ಫಸ್ಟ್ ಆಗಿ ಕೆಲಸ ಮಾಡಿ. ಓಕೆ, ಸೊ ಇದೆಲ್ಲ ಹೆಂಗ್ ಡಿಸೈನ್ ಮಾಡೋದು ಅಂತಲ್ಲ, ನಾನು ನಿನ್ನೆ ನಿಮಗೆ ಸೋಷಿಯಲ್ ಮೀಡಿಯಾ ಕ್ಯಾನ್ವಾ ಬಗ್ಗೆ ಹೇಳಿದ್ನಲ್ಲ, ಅದನ್ನ ಇಲ್ಲಿ ನೀವು ಹೋಗಿ ಮಾಡ್ಕೊಳ್ಳಿ. ಯಾಕಂದ್ರೆ ಮತ್ತೆ ನಾನೆಲ್ಲ ಹೋಗ್ಬಿಟ್ಟು ಫೋಟೋ ಹೆಂಗ್ ಎಡಿಟ್ ಮಾಡೋದು ಅಂತೆಲ್ಲ ತೋರ್ಸಕ್ಕೆ ಟೈಮ್ ಇಲ್ಲ. ಓಕೆನಾ? ಕ್ರಾಫ್ಟಿಂಗ್ ಪ್ರೊಫೈಲ್ ಇಸ್ ಎ ಪವರ್ಫುಲ್ ಹೆಡ್ಲೈನ್. ಹೆಡ್ಲೈನ್ ಇಲ್ಲಿಲ್ಲ, ಇಲ್ಲ ಹೆಡ್ಲೈನ್. ನಾನು ಈ ಇದೆಲ್ಲ ಇಲ್ಲಿ ಏನ್ ಮಾಡಿದೆ ಅಂದ್ರೆ ಆದಷ್ಟು ನಾನು ಏನು ಅಚೀವ್ ಮಾಡಿದ್ದೀನಿ ಅದನ್ನ ಎಲ್ಲ ಹಾಕಿದ್ದೀನಿ. ನೀವೇನ್ ಮಾಡಿ ಅಂದ್ರೆ ಚಾಟ್ ಜಿ ಪಿ ಟಿ ಹೋಗ್ಬಿಟ್ಟು ಒಳ್ಳೆ ಹೆಡ್ಲೈನ್ ಕೊಡಬೇಕು. ನನಗೆ ಹಿಂಗಿರ್ಬೇಕು ಅಂದ್ರೆ SEO ಫ್ರೆಂಡ್ಲಿ ಇರಬೇಕು, ಮತ್ತೆ ನೋಡಿದ ತಕ್ಷಣ ಏನೋ ತುಂಬಾ ಒಂದು ಪ್ರೊಫೈಲ್ ಏನೋ ತುಂಬಾ ದೊಡ್ಡ ಸಾಧನೆ ಮಾಡಿದ್ದಾರೆ ಅಥವಾ ಒಂದಷ್ಟು ಹೆಸರು ಮಾಡಿದ್ದಾರೆ, ಅಥವಾ ಒಳ್ಳೆ ಕೆಲಸದಲ್ಲಿ ಇದ್ದಾರೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಒಳ್ಳೆ ಸ್ಕಿಲ್ಸ್ ಇದೆ, ಈ ತರದ್ದೆಲ್ಲ ನೀವು ಹಾಕೋದು. ಸೊ ನಿಮಗೆ ಯಾವ ರೀತಿ ಪ್ರೊಜೆಕ್ಟ್ ಮಾಡಬೇಕು ಅದನ್ನ ಚಾಟ್ ಜಿ ಪಿ ಟಿ ಕೊಟ್ರೆ ನೀಟಾಗಿ ಕೊಡುತ್ತೆ, ಅದನ್ನೆಲ್ಲ. ಓಕೆ, ಯಾಕೆ ಅಂದ್ರೆ ನಿಮ್ಗೆ ಫಸ್ಟ್ ಇಲ್ಲಿ ಹೋದಾಗ ನೋಡಿ, ನಿಮ್ ಪ್ರೊಫೈಲ್ ಬಂದಾಗ ಇಷ್ಟು ಪಾರ್ಟ್ ಫಸ್ಟ್ ಬರೋದು ಇದೆ. ಓಕೆನಾ? ಸೊ ಈ ರೀತಿ ನಾನು ಕೆಲವೊಂದನ್ನೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿ ಅದನ್ನ ಫಸ್ಟ್ ಪ್ರಯಾರಿಟಿಲಿ ಚೇಂಜ್ ಮಾಡ್ಕೋಬೇಕು. ಆಯ್ತಾ? ಇದೆಲ್ಲ ಒಂದು ಲಿಮಿಟ್ಸ್ ಇರುತ್ತೆ. ನಿಮ್ಗೆ 220 ಕೀವರ್ಡ್ಸ್ ಅಂತೆಲ್ಲ ಇರುತ್ತೆ. ಸುಮ್ಮನೆ ನೀವು ಅಲ್ಲಿ ಹೋಗ್ಬಿಟ್ಟು ಹೆಂಗಂದ್ರೆ ಹಂಗೆಲ್ಲ ಕೊಡೋದಲ್ಲ. ನೋಡಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಎಡಿಟ್ ಅಂತ ಕೊಟ್ರೆ ನೋಡಿ, ಬೇಸಿಕ್ ಇನ್ಫಾರ್ಮೇಶನ್ ನೋಡಿ, ಹೆಡ್ಲೈನ್ ನಾನು ಕೊಟ್ಟಿದ್ದೀನಿ ನೋಡಿ, ಇದು ಹೆಡ್ಲೈನ್. ಆಯ್ತಾ? ಇನ್ನ ಚೇಂಜ್ ಮಾಡ್ಬೇಕಂದ್ರೆ ಹೋಗ್ಬಿಟ್ಟು ನಿಮ್ಗೆ ಚೇಂಜ್ ಮಾಡ್ಕೋಬಹುದು, ಅಂತಂದ್ರೆ ಯಾವಾಗ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಕರೆಂಟ್ ಪೊಸಿಷನ್ ಇದೆಲ್ಲ ನೋಡಿ, ಇದೆಲ್ಲ ಇದ್ದೇ ಇರುತ್ತೆ, ತಾನೇ ಅಂತ ನೀವೇ ಹೋಗಿ ಅದನ್ನ ಚೇಂಜ್ ಮಾಡ್ಕೊಬೋದು. ಇದೆಲ್ಲ ನಿಮ್ಗೆ ಏನು ಆ ಏನಂತಾರೆ, ಇನ್ನೊಬ್ರು ಹೇಳ್ಕೊಟ್ಟು ಮಾಡಿಸ್ಕೋಬೇಕು ಅನ್ನೋದು ಏನಿಲ್ಲ, ಎಲ್ಲ ಇಲ್ಲೇ ಆರಾಮಾಗಿರುತ್ತೆ. ನಿಮ್ಗೆ ಏನು ಹೋಗ್ಬಿಟ್ಟು ಏನು ಇನ್ಫಾರ್ಮೇಶನ್ ಎಡಿಟ್ ಮಾಡ್ಬೇಕು ಹೋಗ್ಬಿಟ್ಟು ಇವೆಲ್ಲ ಎಡಿಟ್ ಮಾಡ್ಕೊತಾ ಹೋಗ್ಬೋದು. ಓಕೆನಾ? ಸೊ ಈ ರೀತಿ ರೈಟ್. ಕೀವರ್ಡ್ಸ್ ಹಾಕ್ಬೇಕು. ನಿಮಗೆ ನನಗೆ ಗೊತ್ತಿಲ್ಲ, ಚಾಟ್ ಜಿ ಪಿ ಟಿ ಏನಿದ್ರು ಎಲ್ಲ ಚಾಟ್ ಜಿ ಪಿ ಟಿ ಹೋಗಿ ಇಲ್ಲ ಕ್ಲಾಡ್ ಹೋಗಿ ಎಲ್ಲ ನಿಮಗೆ ತಾನೇ ಕೊಡ್ತಿರುತ್ತೆ. ಓಕೆನಾ? ನೆಕ್ಸ್ಟ್, ರೈಟಿಂಗ್ ಕಂಪೈಲಿಂಗ್ ಅಬೌಟ್ ಸೆಕ್ಷನ್. ಇದೆಲ್ಲ ಬಂದು ನನ್ನ ಬಗ್ಗೆ ಅಥವಾ ನನ್ನ ಕಂಪನಿ ಬಗ್ಗೆ ಅಥವಾ ಏನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಡೀಟೇಲ್ ಆಗಿ ಕೊಡ್ಬೇಕಾಗುತ್ತೆ. ಅಬೌಟ್ ಸೆಕ್ಷನ್ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ಅಬೌಟ್ ಅಂತ ಇರುತ್ತೆ. ಓಕೆನಾ? ಇಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಇದು ನಾನು ಆಕ್ಚುಲಿ ಆಪ್ಟಿಮೈಸ್ ಮಾಡಿಲ್ಲ. ಈ ಕೀವರ್ಡ್ಸ್ ಏನ್ ಬೇಕೋ ಅದನ್ನೆಲ್ಲ ಇಲ್ಲಿ ಹಾಕಿದ್ದೀನಿ. ನನ್ನ ಬಗ್ಗೆ ಇಲ್ಲ, ಇಲ್ಲಿ ಕಂಪ್ನಿ ಬಗ್ಗೆ ಇದೆ. ಯಾಕೆಂದ್ರೆ ನನಗೆ ಬೇಕಾಗಿರೋದು ಮೈನ್ ಥಿಂಗ್ ಈ ಕೀವರ್ಡ್ಸ್ ಯೂಸ್ ಮಾಡಬೇಕು ಅಂತ. ಸೊ ಹಂಗಾಗಿ ಏನ್ ಮಾಡಿದ್ದೀನಿ, ಇಲ್ಲಿ ಹೋಗ್ಬಿಟ್ಟು ನಾನು ಇದನ್ನ ಕಂಪ್ನಿ ಅದನ್ನ ಒಂದು ಕಂಪ್ನಿ ಪೇಜ್ ಅಲ್ಲಿ ಏನಿದೆ ಅದನ್ನ ಏನು ಕಾಪಿ ಪೇಸ್ಟ್ ಮಾಡಿದ್ದೀನಿ. ಇದು ನನ್ನ ಬಗ್ಗೆ ಏನು ಹೇಳ್ತಿಲ್ಲ, ಅಬೌಟ್ ಅಂತ. ಆಕ್ಚುಲಿ ಅದೊಂದು ಅಬೌಟ್ ಅಲ್ಲಿ ನಮ್ಮ ಬಗ್ಗೆ ಇರಬೇಕು. ಓಕೆ, ಬಟ್ ಏನಂದ್ರೆ ನಾನು ಏನು ಕೆಲಸ ಹುಡುಕ್ತಲ್ಲ, ಬಟ್ ನಮ್ಗೆ ಬಿಸ್ನೆಸ್ ಮೈನ್ ಒಂದು ಏಮ್ ಇರೋದ್ರಿಂದ ನಾನು ಈ ತರ ಹಾಕಿದ್ದೀನಿ. ಬಟ್ ನೀವು ಈ ತರ ಕಂಪನಿ ಬಗ್ಗೆನ ಇದು ಹಾಕೋಬೇಡಿ. ಯಾಕಂದ್ರೆ ಇಂಡಿವಿಜುವಲ್ ಇರೋದ್ರಿಂದ ನಿಮ್ಮ ಇಂಡಿವಿಜುವಲ್ ಏನು ಸ್ಕಿಲ್ಸ್ ಇದೆ ಅದನ್ನ ಇಲ್ಲಿ ಪ್ರೊಜೆಕ್ಟ್ ಮಾಡಿ. ಓಕೆನಾ? ಅದು ಬಿಟ್ಟು ನೋಡಿ, ಇಲ್ಲಿಂದ ರೈಟ್ ಎ ಅಂತಿದೆ, ರೈಟ್ ವಿತ್ ಎ ಅಂತ ಇಲ್ಲಿ ಕೊಟ್ರೆ ನಿಮ್ಗೆ ಇವಾಗ ಇದರಲ್ಲೇ ಎ ಬಂದಿದೆ ನೋಡಿ, ಅದೇ ಕೊಟ್ಬಿಡ್ತಲ್ಲ. ಆಯ್ತಾ? ಸೊ ಈ ತರ ನೀವು ಇವಾಗ ಎಲ್ಲಾ ಕಡೆ ಎ ಬಂದ್ಬಿಡಿ. ಸೊ ನೀವೇನು ಅಲ್ಲಿ ಹೋಗ್ಬಿಟ್ಟು ಏನೋ ಒಂದಷ್ಟು ಪ್ರಾಂಟ್ ತರ ಇಲ್ಲಿ ಕೊಟ್ಬಿಟ್ಟು ಅದನ್ನ ನೀವು ಇಲ್ಲಿ ಎ ಅಂತ ಕೊಟ್ಬಿಟ್ರೆ ಅದೇ ಬಂದ್ಬಿಡುತ್ತೆ. ಓಕೆ, ಹಂಗೆ ಮಾಡ್ಬೋದು. ನೆಕ್ಸ್ಟ್ ಸ್ಕಿಲ್ಸ್, ನಿಮ್ಗೆ ಏನೇನು ಸ್ಕಿಲ್ಸ್ ಇದೆಯೋ ಅದನ್ನೆಲ್ಲ ಆ್ಯಡ್ ಮಾಡ್ತಾ ಹೋಗ್ಬೇಕು. ಆಯ್ತಾ? ಕಮ್ಮಿ ಹಾಕಿದ್ರೆ ಇನ್ನೂ ಸ್ಕಿಲ್ಸ್ ಬೇಕಂದ್ರೆ ಇಲ್ಲಿ ಹೋಗ್ಬಿಟ್ಟು ನೀವು ಇದನ್ನ ಕೊಡ್ತಾ ಹೋಗ್ಬೋದು. ಆಯ್ತಾ? ನಾನು ಟ್ಯಾಬ್ಲು ಆಡ್ ಮಾಡಬೇಕು. ಓಕೆ, ಎಲ್ಲೋಗಿ ಟ್ಯಾಬ್ಲು ಆಡ್ ಮಾಡ್ತೀನಿ. ಮೋಸ್ಟ್ಲಿ ಬರೀ 5 ಅಷ್ಟು ತಗೋತಿದ್ದೆ ಅನ್ಸುತ್ತೆ. ಇಲ್ಲ ತಗೊಂಡಿದೆ, ಆ್ಯಡ್ ಸ್ಕಿಲ್ ಅನಾಲಿಟಿಕ್ಸ್. ಸೊ ಅದು ಜಸ್ಟ್ ನೀವು ನೋಡ್ಬಿಟ್ಟು ಏನಾದ್ರು ಲಿಮಿಟ್ಸ್ ಇದ್ರೆ ನೋಡ್ಕೊಳ್ಳಿ, ಇಲ್ಲಾಂದ್ರೆ ಸುಮ್ಮನೆ ಹಿಂಗೆ ಆಗ್ತಾ ಹೋಗಿ. ಓಕೆ, ಅಷ್ಟೇ ಬಂತಲ್ಲ ಟಾಪ್ ಸ್ಕಿಲ್ಸ್. ಓಕೆ, ಸೊ ಇಲ್ಲಿ ನೋಡಿ ಎಷ್ಟೊಂದಿದೆ ಇಲ್ಲಿ, ರೈಟ್? ಸೊ ಈ ತರ ನೀವು ಸ್ಕಿಲ್ಸ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಇಲ್ಲಿ ಹೋಗ್ಬಿಟ್ಟು ನೀವೇನ್ ಮಾಡಿ ಅಂದ್ರೆ ಪ್ರೊಫೈಲ್, ಈಗ ನಾನು ನಿಮ್ಗೆ ಲಿಂಕ್ಡ್ಇನ್ ಅನ್ನ ಮಾಡೋದನ್ನ ಹೇಳ್ಕೊತಲ್ಲ, ಆಲ್ರೆಡಿ ಇತ್ತಂದ್ರೆ ಆಪ್ಟಿಮೈಸ್ ಮಾಡಬೇಕು ಅಂತ. ಓಕೆ, ಸೊ ಅಬೌಟ್ ಸೆಕ್ಷನ್ ಅನ್ನ ನೀಟಾಗಿ ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಚಾಟ್ ಜಿ ಪಿ ಟಿ ಹೋಗ್ಬಿಟ್ಟು ನಿಮ್ ಬಗ್ಗೆ ಒಂದು 4-5 ಲೈನ್ ಹಾಕಿ. ಫಾರ್ ಎಕ್ಸಾಂಪಲ್ ಈಗ ಸುಮ್ಮನೆ ಹೇಳ್ಕೊಳ್ಳೋಣ, ಆಯ್ತಾ? ನಾನೇನ್ ಮಾಡ್ತೀನಿ, ಚಾಟ್ ಜಿ ಪಿ ಟಿಗೆ ಹೋಗ್ತೀನಿ, ರೈಟ್?
ಸೊ ಇದಕ್ಕೆ ಸರ್ ಯಾವ್ದಾರ ಪ್ರಾಂಪ್ಟ್ ಇದೆ ಅಂತ ನಿಮ್ಗೆ ಯಾವ್ದು ಯಾರಿಗೂ ಪ್ರಾಂಪ್ಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಎಲ್ಲದಕ್ಕೂ ನೀವೇ ಬರಿಬೋದು. ನಾನು ನಿಮ್ಗೆ ಹೇಳಿದ್ದೀನಿ ಪ್ರಾಂಪ್ಟ್ ಬರಿಬೇಕಾದ್ರೆ ಏನೆಲ್ಲ ತಲೆ ಇಟ್ಕೋಬೇಕು ಅಂತ, ಅಷ್ಟು ಇಟ್ಕೊಂಡ್ರೆ ಸಾಕು. ಈಗ ಒಳ್ಳೆ ಪ್ರಾಂಪ್ಟ್ ಏನ್ ಮಾಡ್ಬೇಕು ಸರ್ ಅಂತ ಅದೆಲ್ಲ ಹೋಯ್ತು. ಮುಂಚೆ ಇತ್ತು ಆಕ್ಚುಲಿ ನಮ್ಮ ಪ್ರಾಂಪ್ಟ್ಸ್ ಬೇಕಾಗಿರೋದು ಕರೆಕ್ಟ್ ಕೀವರ್ಡ್ಸ್ ಅಂತ. ಈಗ ಏನಿಲ್ಲ, ಚಾಟ್ GPT ಅಥವಾ ಕ್ಲಾಡ್ ಅಥವಾ ಇನ್ನೊಂದು ಯಾವುದೇ LLMs ಆಗಲಿ ಯಾವುದೇ ಮಾಡೆಲ್ ಆಗಲಿ ತಾನೇ ಎಲ್ಲ ಇವಾಗ ನೀಟಾಗಿ ತಗೊಂಡ್ಬರುತ್ತೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಐ ನೀಡ್ about the section with the SEO friendly keywords. Okay, it should be very much strong keywords which can help me get more followers, job opportunities. ಸೊ ನಾನು ಸುಮ್ಮನೆ ಕೊಡ್ತೀನಿ, ಏನ್ ತೊಂದರೆ ಇಲ್ಲ ಆಯ್ತಾ. My details are as follows ಆಯ್ತಾ. ಈ ಲೌಟ್ ಏನ್ ಮಾಡ್ತೀನಿ, I am a senior data analyst, right? I have worked more than 10 projects. I know Excel 365. ಸುಮ್ಮನೆ ನಾನು ಕೊಡ್ತಾ ಇದ್ದಿತ್ತ. Then Power BI, SQL Server, AI tools, AI agents. Okay, I know machine learning. ಎಷ್ಟು ಕೊಡ್ತೀನಿ ಆಯ್ತಾ. I have 5+ years ಎಕ್ಸ್ಪೀರಿಯನ್ಸ್. ಎಷ್ಟು ಕೊಡ್ತೀನಿ. ಅಕಸ್ಮಾತ್ ಆಗಿ ಏನಾದ್ರು ನಿಮ್ಮ ರೆಸ್ಯೂಮೆ ಇತ್ತು ಅಂದ್ರೆ ಅದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ ಹಾಕ್ತೀನಿ, ನಿಮ್ ಪ್ರತಿಯೊಂದು ಅದೇ ಕೊಟ್ಬಿಡುತ್ತೆ. ಅಬೌಟ್ ಸೆಕ್ಷನ್ ಇಂದ ಹಿಡಿದು ನೋಡಿ, ಇಲ್ಲಿ ಹೋದ್ರೆ ನನ್ಗೆ ಈ ಅಬೌಟ್ ಸೆಕ್ಷನ್ ಇದೆಲ್ಲ, ಅಬೌಟ್ ಸೆಕ್ಷನ್ ಮತ್ತೆ ಇದು ಹೆಡ್ ಲೈನ್ ಎಲ್ಲಾನು ಅದೇ ಕೊಟ್ಬಿಡುತ್ತೆ. ನೀವು ಏನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಬಟ್ ಅದಿಲ್ಲ ಅಂತಂದ್ರೆ ನಾವ್ ಈ ತರ ಕೊಡ್ತೀವಿ ನೋಡಿ. ಇದು ಕೊಟ್ರೆ ಇವಾಗ about me. LinkedIn ಅಂತ ಕೊಟ್ಟಿದ್ದೀನಿ ನಾನು. ಸಾರಿ, about section in LinkedIn specific ಆಗಿ ಕೊಟ್ಕೊಳ್ಳಿ ಆಯ್ತಾ, with SEO keywords and make sure it's under limits. Send. ಓಕೆ, ಈಗ ನೋಡಿ ಇಲ್ಲೇನ್ ಮಾಡುತ್ತೆ ಇದು, LinkedIn about section ಏನ್ ಬೇಕೋ ಅದನ್ನ ಇಲ್ಲಿ ಕೊಡ್ತಾನೆ ನಾನು. ತುಂಬಾ ಗೊತ್ತಿತ್ತು. ಮತ್ತೆ ಆಪ್ಟಿಮೈಸ್ ಮಾಡ್ಬೋದು, ಬಟ್ ಇದು ತುಂಬಾ ಏನೋ ರೆಸ್ಯೂಮೆ ತರ ಕೊಟ್ಬಿಟ್ಟಿದೆ ಆಯ್ತಾ. ನೀವು ಇಲ್ಲಿ ಹೋಗ್ಬಿಟ್ಟು ಅದನ್ನ ನೀವು ಆಪ್ಟಿಮೈಸ್ ಮಾಡ್ಬೋದು, ಅಂದ್ರೆ ನೀವು ಇನ್ನೂ ಅದನ್ನ ಕಮ್ಮಿ ಮಾಡ್ಕೋಬಹುದು ಡಿಪೆಂಡಿಂಗ್ ಆನ್ ಅಕಸ್ಮಾತ್ ಏನಾದ್ರೂ ಅಕಸ್ಮಾತ್ ಆಗಿ ಲಿಮಿಟ್ಸ್ ಇತ್ತು ಅಂದ್ರೆ ಖಂಡಿತವಾಗಿ ಅದನ್ನ ಲಿಮಿಟ್ ಮಾಡಿ ಇಷ್ಟೇ ವರ್ಡ್ಸ್ ಬೇಕು ಅಂತ. ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ನಾನು ಏನ್ ಮಾಡ್ತೀನಿ, ನೀಡ್ ಇನ್ ಜಸ್ಟ್ ಸೇ 500 ವರ್ಡ್ಸ್ ಅಷ್ಟೇ. ಅಕಸ್ಮಾತ್ ಆತರ ನಿಮ್ಗೆ ಏನಾದ್ರೂ ರೆಸ್ಟ್ರಿಕ್ಷನ್ ಇದ್ರೆ ಇದನ್ನ ಕೊಟ್ಬಿಡಿ, ಅದೇನ್ ಮಾಡುತ್ತೆ ಇಲ್ಲಿ ಹೋಗ್ಬಿಟ್ಟು ಅಷ್ಟೇ ವರ್ಡ್ಸ್ ಸ್ಟಾಪ್ ಆಗುತ್ತೆ ನೋಡಿ. 500 ಜಾಸ್ತಿ ಆಯ್ತು ಅನ್ಸುತ್ತಾ, ಬಟ್ ಸ್ಟಿಲ್ ಓಕೆ. ಸೊ ಇನ್ನು ಕಮ್ಮಿ ಮಾಡ್ಬೋದು, ಇನ್ನು ಅಕಸ್ಮಾತ್ 100 ಬೇಕಾದ್ರೆ 100 ಕೊಡ್ಬೋದು ಆಯ್ತಾ. 100 ವರ್ಡ್ಸ್, ಇದು ಕ್ಯಾರೆಕ್ಟರ್ಸ್ ಕೊಡ್ಬೇಕಾಯ್ತು ನಾನು, ಸಾರಿ 500 ಕ್ಯಾರೆಕ್ಟರ್ಸ್, ಯಾಕಂದ್ರೆ ಇದೆಲ್ಲ ಬಂದು ಕ್ಯಾರೆಕ್ಟರ್ಸ್ ಅಲ್ಲಿ ಇರುತ್ತೆ. ಓಕೆ, ಇಷ್ಟೇ 500 ಕ್ಯಾರೆಕ್ಟರ್ಸ್ ಅವೆಲ್ಲ ಕೊಟ್ಟಿದ್ದು. 500 ವರ್ಡ್ಸ್ ಆಲ್ಮೋಸ್ಟ್ ಒಂದು ಪ್ಯಾರಾಗ್ರಾಫ್ ತರ ಆಗೋಯ್ತು. ಓಕೆನಾ. ಸೊ ಆತರ ನೀವೇನ್ ಮಾಡ್ಬೋದು ಅಂದ್ರೆ ನಿಮ್ಮ ಅಬೌಟ್ ಸೆಕ್ಷನ್ಗೆ ನೀವೇನ್ ಮಾಡಿ ಅಂದ್ರೆ ನಿಮ್ ಪ್ರೊಫೈಲ್ ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ ಸಾಕು, ಅದೇ ನಿಮ್ಗೆ ಎಲ್ಲಾ ಸೆಕ್ಷನ್ಗೂ ಆಪ್ಟಿಮೈಸ್ ಮಾಡಿ ಕೊಟ್ಬಿಡುತ್ತೆ. ಓಕೆ, ಅದನ್ನ ಕಾಪಿ ಪೇಸ್ಟ್ ಮಾಡ್ಬೋದು. ನಾನು ನಿಮ್ಗೆ ಜಸ್ಟ್ ಹೇಳ್ತಾ ಇರೋದು ಏನಂದ್ರೆ ಯಾವ್ದೆಲ್ಲ ಮೇನ್ ಥಿಂಗ್ಸ್ ನೀವು ಆಪ್ಟಿಮೈಸ್ ಮಾಡಬೇಕು ಅದನ್ನ ನಾನು ನಿಮ್ಗೆ ಜಸ್ಟ್ ಹೇಳ್ತಾ ಇದ್ದೀನಿ. ಎಕ್ಸ್ಪೀರಿಯನ್ಸ್ ಸೆಕ್ಷನ್ ಇದು ತುಂಬಾ ಇಂಪಾರ್ಟೆಂಟ್. ಇದು ತುಂಬಾ ಜನ ಸರಿಗೆ ಆಗಲ್ಲ, ಅದನ್ನ ಇಗ್ನೋರ್ ಮಾಡಿರ್ತಾರೆ. ಅಂತ ಟೈಮಲ್ಲಿ ನೀವೇನ್ ಮಾಡಬೇಕು, ನೋಡ್ಕೊಂಡು ಎಕ್ಸ್ಪೀರಿಯನ್ಸ್ ಅನ್ನ ತುಂಬಾ ಡೀಟೇಲ್ಡ್ ಆಗಿ ಹಾಕಿ ಆಯ್ತಾ. ನೋಡಿ ಇಲ್ಲಿ ಈಗ ನಾನು ಎಕ್ಸ್ಪೀರಿಯನ್ಸ್ ಅಂದ್ರೆ ನೀವು ಇಲ್ಲಿ ಹೋಗಿ ನೋಡಿದ್ರೆ ಇಲ್ಲಿ August 2015 ಇಂದ ಪ್ರೆಸೆಂಟ್ ಅಂತಿದೆ. ಓಕೆನಾ. ಅಂದ್ರೆ
ಇನ್ನೂ ನಾನು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದೀನಿ ಅಂತ. ಆಯ್ತಾ, ಆಮೇಲೆ ನೋಡಿ ಇಲ್ಲಿ ಕನ್ಸಲ್ಟೆಂಟ್ ಮತ್ತೆ ಸೀನಿಯರ್ ಬಿಸ್ನೆಸ್ ಅನಲಿಸ್ಟ್. ಸೊ ಈ ತರ ನಿಮ್ಗೆ ಬೇರೆ ಬೇರೆ ಕಂಪನೀಸ್ ಲಿಸ್ಟ್ ಹೋಗ್ತಾ ಇರುತ್ತೆ. ನಾನು ನಿಮ್ಗೆ ಒಂದ್ ಏನ್ ಹೇಳ್ತೀನಿ ಅಂದ್ರೆ, ಅಕಸ್ಮಾತ್ ನೀವು ಇನ್ನೊಂದು ಕಂಪ್ನಿಲಿ ಆಡ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಆಯ್ತಾ, ಆಡ್ ಪೊಸಿಷನ್ ಅಂತ. ಆಡ್ ಪೊಸಿಷನ್ ಅಂದ್ರೆ ನಾ ಇನ್ನೊಂದು ಪೊಸಿಷನ್ ಅಂದ್ರೆ ಇನ್ನೊಂದು ಕಂಪ್ನಿ ಆಡ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಅಕಸ್ಮಾತ್ ನೀವು 2-3 ಕಂಪ್ನಿಗೆ ಕನ್ಸಲ್ಟೆಂಟ್ ಆಗಿ ಅಥವಾ ವರ್ಕ್ ಮಾಡ್ತಿದ್ರೆ ಇದು ಹಂಗೆ ಬಿಟ್ಬಿಡಿ ಪ್ರೆಸೆಂಟ್ ಇಲ್ಲಿ. ಆಯ್ತಾ, ಆಡ್ ಪೊಸಿಷನ್ ಇಲ್ಲಿ ಕೇಳುತ್ತೆ. ಆಯ್ತಾ, ಸ್ಟಾರ್ಟ್ ಡೇಟ್. ಸೊ ಎಂಡ್ ಡೇಟ್ ಬಿಟ್ಬಿಡಿ. ಸೇ ಕರೆಂಟ್ ಪೊಸಿಷನ್. ಅಕಸ್ಮಾತ್ ಆಗಿ ನಾನು ಇದನ್ನ ಕ್ಲಿಕ್ ಮಾಡಿದ್ರೆ ಇದು ಇಲ್ಲಿಗೆ ಎಂಡ್ ಆಗ್ಬಿಡುತ್ತೆ. ನನಗೆ ಬೇಡ, ನಾನು ಅದರಲ್ಲೂ ವರ್ಕ್ ಮಾಡ್ತಾ ಇದೀನಿ ಅಂತಂದ್ರೆ ಅದನ್ನ ಹಾಗೆ ಬಿಟ್ಬಿಡಿ. ಯೂಶಲಿ ನೀವೇನಾದ್ರೆ ಅಕಸ್ಮಾತ್ ಆಗಿ ಒಂದು ಕಂಪ್ನಿಗೆ ಎಂಪ್ಲಾಯ್ ಆಗಿತ್ತಂದ್ರೆ ಇನ್ನೊಂದು ಕಂಪ್ನಿನ ಸ್ಟಾಪ್ ಮಾಡಿ ಆಮೇಲೆ ಇದನ್ನ ತಗೋಬೇಕು. ಅರ್ಥ ಆಯ್ತಾ? ನೀವು ಸುಮ್ಮನೆ ಕೆಲವ್ರು ಏನ್ ಮಾಡ್ತಾರೆ, ಇದ್ರ ಹಂಗೆ ಬಿಟ್ಬಿಟ್ಟಿರ್ತಾರೆ. ಹಂಗ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಅದು ರಾಂಗ್ ಇನ್ಫಾರ್ಮೇಶನ್ ಕೊಡುತ್ತೆ. ಏನಾಯ್ತು ಗೊತ್ತಾ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ IMS ಹೆಲ್ತ್ ಕೇರ್ ವರ್ಕ್ ಮಾಡ್ತಿದ್ದೀನಿ, ನಾನು ಇದನ್ನ ಎಂಡೇ ಮಾಡಿಲ್ಲ ಅಂದ್ರೆ ನಾನು ಇನ್ನ ಆ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ ಅನ್ನಂಗ್ ಆಗ್ಬಿಡುತ್ತೆ. ಸೊ ಅದು ತುಂಬಾ ಕನ್ಫ್ಯೂಷನ್, ಅದು ಒಳ್ಳೇದಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಅಕಸ್ಮಾತ್ ಯಾರೋ ನೋಡಿದ್ರೆ ಅವಾಗ ಇನ್ನು IMS ವರ್ಕ್ ಮಾಡ್ತಿದ್ದಾರೆ, ಹೈಟೆಕ್ ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ವರ್ಕ್ ಮಾಡ್ತಾರೆ ಅಂದ್ರೆ 2 ಕಂಪ್ನಿ ವರ್ಕ್ ಮಾಡ್ತಾರ ಅಂತ. ಸೊ ನೀವೇನಾದ್ರು ಅಕಸ್ಮಾತ್ ಆಗಿ ಇದನ್ನ ಆಪ್ಟಿಮೈಸ್ ಮಾಡಿಲ್ಲ, ಚೇಂಜ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಅದನ್ನ ಚೇಂಜ್ ಮಾಡ್ಕೊಳ್ಳಿ. ನಿಮ್ಗೆ ಒಳ್ಳೇದು. ಯಾಕಂದ್ರೆ ಪ್ರೊಫೆಷನಲಿ ಯಾರಾದ್ರೂ ಅಕಸ್ಮಾತ್ ಆಗಿ ನೋಡಿದಾಗ ಅದು ಇನ್ಕಂಪ್ಲೀಟ್ ಅಂತ ಅನ್ನಿಸ್ಬಾರ್ದು. ಓಕೆ, ರೈಟ್. ನೆಕ್ಸ್ಟ್ ಇದು ಎಕ್ಸ್ಪೀರಿಯನ್ಸ್ ಸೆಕ್ಷನ್. ಸೊ ಇದ್ರಲ್ಲಿ ಎಷ್ಟಾಗುತ್ತೋ ಅಷ್ಟು ನಿಮ್ದು ಇಲ್ಲಿ ನೋಡಿ, ಏನಾದ್ರು ಅಚೀವ್ಮೆಂಟ್ಸ್ ಇದೆಯಾ ಅದನ್ನ ಹಾಕಿ ನೋಡಿ. ಎಲ್ಲದು ಇಲ್ಲಿ ನಂದು ಸರ್ಟಿಫಿಕೇಶನ್ಸ್ ಎಲ್ಲದು ಹಾಕಿದ್ದೀನಿ. ಎಲ್ಲ ಸರ್ಟಿಫಿಕೇಶನ್ಸ್ ಎಲ್ಲದು ಹಾಕಿದ್ದೀನಿ. ಓಕೆನಾ? ಸೊ ಆತರ ನೀವು ಕೂಡ ಇಲ್ಲಿ ಏನೇನ್ ಮಾಡಿದ್ರ ಅಂದ್ರೆ ಕಂಪನಿಯಲ್ಲಿ ಇದ್ದಾಗ ಏನೇನ್ ಮಾಡಿದ್ರೆ ಅದನ್ನೆಲ್ಲ ಇಲ್ಲಿ ಹಾಕೋಬಹುದು. ಆಯ್ತಾ? ನೋಡಿ, ಪವರ್ ಬಿ ಡೇಟಾ ಅನಲಿಸ್ಟ್ ಅದನ್ನು ಇಲ್ಲಿ ಹಾಕಿದ್ದೀನಿ. ಸೊ ಇದು ಒಂದು ಎಕ್ಸ್ಪೀರಿಯನ್ಸ್ ಸೆಕ್ಷನ್. ಸೊ ಎಕ್ಸ್ಪೀರಿಯನ್ಸ್ ಸೆಕ್ಷನ್ ಬಂದು ನೀವೇನಾದ್ರೂ ಅಕಸ್ಮಾತ್ ಕೆಲಸ ಹುಡುಕ್ತಿದ್ರೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಡೆಫಿನೆಟ್ಲಿ ಅಲ್ಲಿಂದನೇ ಅಲ್ಲಿಂದನೇ ನಮ್ಗೆ ಈ ಒಂದು ಸರ್ಟಿಫಿಕೇಶನ್ ಅಲ್ಲೇ ಹೋಗ್ಬಿಟ್ಟು ಅದನ್ನ ಟ್ಯಾಗ್ ಮಾಡ್ಬಿಡ್ತೀನಿ. ಅಂದ್ರೆ ನಾನು ಲಿಂಕ್ ಬಿಟ್ಬಿಡ್ತೀನಿ. ಓಕೆನಾ? ಸೊ ಏನಾಗುತ್ತೆ ಅಂದ್ರೆ ನಮ್ಗೆ ಜೆನ್ಯೂನ್ ಫೀಲಿಂಗ್ ಇರುತ್ತೆ. ಅಂದ್ರೆ ಯಾರು ಅಕಸ್ಮಾತ್ ವೆರಿಫಿಕೇಶನ್ ಮಾಡಿದ್ರೆ ಜೆನ್ಯೂನ್ ಫೀಲಿಂಗ್ ಇರುತ್ತೆ. ಓಕೆನಾ? ಸೊ ನೀವೇನ್ ಮಾಡಿ ಅಂದ್ರೆ ಆದಷ್ಟು ನಿಮ್ಮ ಎಕ್ಸ್ಪೀರಿಯನ್ಸ್ ಸೆಕ್ಷನ್ ಅಲ್ಲಿ ಎಷ್ಟಾಗುತ್ತೆ ಅಷ್ಟು ಎಕ್ಸ್ಪೀರಿಯನ್ಸ್ ಅನ್ನ ಇರಲ್ಲ. ಹೌದಾ? ನೀವು ಅಕಸ್ಮಾತ್ ಒಂದು ರೆಸ್ಯೂಮೆ ತಗೊಂಡು ಡ್ರಾಗ್ ಮಾಡಿ ಡ್ರಾಪ್ ಮಾಡಿದ್ರೆ ಕಂಟೆಂಟ್ಸ್ ಕೊಡುತ್ತೆ. ಬಟ್ ನೀವು ಒಂದೇ ಸರಿ ಕಾಪಿ ಪೇಸ್ಟ್ ಮಾಡಕ್ಕಾಗಲ್ಲ ಇಲ್ಲಿ. ಸೊ ಒಂದೊಂದು ಕಂಪ್ನಿ ಒಂದೊಂದ್ ಸರಿ ಮಾಡ್ತಾ ಹೋಗಿ. ಓಕೆನಾ? ಫೈನ್. ಈಗ ಇದರಲ್ಲಿ ಇನ್ನೊಂದು ವಿಷಯ, ಕೆರಿಯರ್ ಬ್ರೇಕ್ ಅಂತಿದೆ. ಇದನ್ನ ಹಾಕ್ಬೇಕಾ ಬೇಡವಾ ಅಂತ ತುಂಬಾ ಜನ ನಮ್ಗೆ ಕೇಳ್ತಾರೆ. ನೆನ್ನೆ ಕೂಡ ಅದು ನಿನ್ನೆ ಅಲ್ಲ ಮೊನ್ನೆ ಅನ್ಸುತ್ತೆ, ಒಂದು ಯಾರು ತುಂಬಾ ಡಿಸ್ಕಸ್ ಮಾಡ್ತಿದ್ದೆ ಒಂದು ಪ್ರೊಫೈಲ್ ಅಪ್ಡೇಟ್ ಮಾಡೋದಕ್ಕೆ. ಅವ್ರಿಗೆ ಕೇಳಿದ್ರು, ಸರ್ ಇದನ್ನ ನಾನು ಹಾಕ್ಬೇಕಾ ಬೇಡವಾ ಅಂತ. ಅವ್ರಿಗೆ 1.5 year ಕೆರಿಯರ್ ಬ್ರೇಕ್ ಇತ್ತು. ಸೊ ನಾನು ಇಲ್ಲಿ ಹೋದ್ರೆ ನನಗೆ ಕೇಳುತ್ತದು, ಆಯ್ತಾ, ಟೈಪ್ ಏನು ನನಗೆ ಕಾರಣ ಕೆರಿಯರ್ ಬ್ರೇಕ್ ಅನ್ನೋದು ಇಲ್ಲಿರುತ್ತೆ. ಸೊ ನಾನು ಆ ಒಂದು ಕೆರಿಯರ್ ಬ್ರೇಕ್ ಅನ್ನ ಇಲ್ಲಿ ಕೊಟ್ರೆ ನೀಟಾಗಿ ಅಕಸ್ಮಾತ್ ಆಗಿ ಅಲ್ಲಿ ಈ ಪ್ರಾಜೆಕ್ಟ್ ಆಗುತ್ತೆ. ಹೆಂಗ್ ಪ್ರಾಜೆಕ್ಟ್ ಆಗುತ್ತೆ ನೋಡಿ. ಈಗ ಫಾರ್ ಎಕ್ಸಾಂಪಲ್ ನಾನು 2011 ನಾನು ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೆ. ನನ್ನ ಲಾಸ್ಟ್ ವರ್ಕಿಂಗ್ ಡೇ ಬಂದು 2013 ಅಂತ ಇಟ್ಕೊಂಡು. ಓಕೆ, ಇಲ್ಲಿ 2015 ಅಂತ ನಾನು ಹಾಕಿರ್ತೀನಿ. ಈಗ 2013-15 2 ವರ್ಷ ಗ್ಯಾಪ್ ಇದೆ. ಈ ಮಧ್ಯದಲ್ಲಿ ನಾ ಏನ್ ಮಾಡಿದೆ ಅಂತ ಅವ್ರನ್ನ ಕೇಳಿದ್ರೆ ನಾನು ಅವಾಗ ಇಲ್ಲಿ ಕೆರಿಯರ್ ಬ್ರೇಕ್ ಇದೆಲ್ಲ ಇದನ್ನ. ಸೊ ಇದನ್ನ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಆ ಗ್ಯಾಪ್ ಕರೆಕ್ಟ್ ಫಿಲ್ ಆಗುತ್ತೆ. ನಾನು ಹೇಳ್ಕೋಬಹುದು. ಓಕೆನಾ? ಇಲ್ಲ ಅಂದ್ರೆ ಆ 2 ವರ್ಷ ಏನ್ ಮಾಡಿ ಅಂತ ಪ್ರಶ್ನೆ ಮಾಡ್ತಾರೆ. ಸೊ ಆತರ ಮಾಡ್ಕೊಂಡ್ರೆ ಇಲ್ಲಿ ಹೋಗ್ಬಿಟ್ಟು ನಿಮ್ಗೆ ಏನಾರ ಅಕಸ್ಮಾತ್ ಕೆರಿಯರ್ ಬ್ರೇಕ್ ಇದ್ರೆ ಖಂಡಿತ ಹಾಕಿ, ಅದ್ರಲ್ಲಿ ಏನೋ ತಪ್ಪಿಲ್ಲ.
ಬಟ್ ಹಂಗಂತ ಹೇಳ್ಬಿಟ್ಟು ಫೇಕ್ ಮಾತ್ರ ದಯವಿಟ್ಟು ಫೇಕ್ ಸರ್ಟಿಫಿಕೇಟ್ ಸಿಗುತ್ತೆ ಅಂದ್ಬಿಟ್ಟು ಫೇಕ್ ಮಾಡಕ್ ಹೋಗ್ಬೇಡಿ. ನೀವು ಫೇಕ್ ಅನ್ನ ಸಿಗಾಕೊಂಡ್ರೆ ತುಂಬಾನೇ ಪ್ರಾಬ್ಲಮ್. ಓಕೆನಾ? ಸೊ ಆ ರೀತಿ ನೀವು ಈ ಕೆರಿಯರ್ ಬ್ರೇಕ್ ಅನ್ನ ಸ್ಪೆಸಿಫೈ ಮಾಡಬಹುದು. ಸೊ ಇದು ಎಕ್ಸ್ಪೀರಿಯನ್ಸ್ ಸೆಕ್ಷನ್. ರೈಟ್. ನೆಕ್ಸ್ಟ್ ಬಂದು ನಿಮಗೆ ಸ್ಕಿಲ್ಸ್ ಅಂಡ್ ಎಂಡೋರ್ಸ್ಮೆಂಟ್ ಸ್ಟ್ರಾಟಜಿ. ಹಿಂಗ್ ವರ್ಕ್ ಆಗುತ್ತೆ ಇದು ಸ್ಕಿಲ್ಸ್ ಮತ್ತೆ ಎಂಡೋರ್ಸ್ಮೆಂಟ್ ಅಂತ ನಾನು ನಿಮಗೆ ತೋರಿಸ್ತೀನಿ. ಸ್ಕಿಲ್ಸ್ ಅವಾಗ ನಾನು ತೋರಿಸ್ತಾನೆ ನಿಮಗೆ ನಾನು ಎಷ್ಟೊಂದು ಸ್ಕಿಲ್ಸ್ ನನಗೆ ಇಷ್ಟು ಬೇಕಾದ ಸ್ಕಿಲ್ಸ್ ಹಾಕೋತಾ ಹೋಗ್ಬೋದು. ಸ್ಕಿಲ್ಸ್ ಯಾಕೆ ಸ್ಕಿಲ್ಸ್ ಇಂಪಾರ್ಟೆಂಟ್? ನಿಮ್ಗೆ ಅಕಸ್ಮಾತ್ ಯಾರಾದ್ರು ಬಂದು ನೋಡಿದ್ರೆ ನಿಮ್ಗೆ ಏನು ಸ್ಕಿಲ್ಸ್ ಗೊತ್ತಿದೆ ಅಥವಾ ನಾನು ನಿಮ್ಮನ್ನ ಯಾವ ಕಾರಣಕ್ಕೆ ಹೈರ್ ಮಾಡ್ಕೋಬಹುದು ಅಂತಂದ್ರೆ ಇಲ್ಲಿ ನೋಡಿದ್ರೆ ಸಾಕು ನಿಮಗೆ ಲಿಸ್ಟ್ ಆಫ್ ಸ್ಕಿಲ್ಸ್ ಅನ್ನ ಆಡ್ ಮಾಡ್ತಾ ಹೋಗ್ಬೋದು. ಆಯ್ತಾ? ನೋಡಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಲ್ಲ ಸ್ಕಿಲ್ಸ್ ಒಂದಷ್ಟು ಲಿಸ್ಟ್ ಬರುತ್ತೆ. ನಾನು ಅದನ್ನ ಆಡ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ನಾನೇನ್ ಮಾಡಿದ್ದೀನಿ, ಒಂದಷ್ಟು ಸ್ಕಿಲ್ಸ್ ಹಾಕಿದ್ದೀನಿ. ಅಂದ್ರೆ ಪವರ್ BI, ಡೇಟಾ ಸೈನ್ಸ್, ಅಡ್ವಾನ್ಸ್ಡ್ ಅನಾಲಿಟಿಕ್ಸ್, ಅಡ್ವಾನ್ಸ್ ಎಕ್ಸೆಲ್. ಸೊ ಈ ತರ ನಾನು ಎಷ್ಟೊಂದು ಇಲ್ಲಿ ಸ್ಕಿಲ್ಸ್ ಅನ್ನ ಹಾಕಿದ್ದೀನಿ. ಓಕೆ, ನಾವೆಲ್ಲ ಹಾಕಿದ್ದೀನಿ. ಈ ಸ್ಕಿಲ್ಸ್ಗೆ ಎಂಡೋರ್ಸ್ಡ್ ಅಂದ್ರೆ ಅಪ್ರಿಶಿಯೇಟ್ ಮಾಡಿರುವಂಥದ್ದು. ಆಯ್ತಾ? ನೋಡಿ, ನಾನು ಇವಾಗ ಪವರ್ BI ಒಂದಷ್ಟು ಜನ ಎಂಡೋರ್ಸ್ ಮಾಡಿರ್ತಾರೆ. ಇದೆಲ್ಲ ನಿಮಗೆ ಏನು ತಿಳಿಸುತ್ತೆ ಅಂತಂದ್ರೆ, ಆಯ್ತಾ, ಏನ್ ತಿಳಿಸುತ್ತೆ ಗೊತ್ತಾ? ಪವರ್ BI ತುಂಬಾ ಚೆನ್ನಾಗಿ ನಾಲೆಜ್ ಇದೆ ಅಂತ. ಸೊ ಪ್ರತಿ ಒಂದು, ಆಯ್ತಾ, ನೀವೇನ್ ಮಾಡ್ಬೋದು, ಹೋಗ್ಬಿಟ್ಟು ನೀವು ಸ್ಕಿಲ್ಸ್ ಹಾಕಿದ್ರೆ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಕಲೀಗ್ಸ್ ಅಥವಾ ನಿಮಗೆ ಗೊತ್ತಿರುವಂತ ಯಾರೇ ಇದ್ರು ಇದನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಇದು ಎಷ್ಟು ಇನ್ಕ್ರೀಸ್ ಆಗುತ್ತೋ ಅಷ್ಟು ನಿಮ್ ಬಗ್ಗೆ ಓಕೆ. ಅಕಸ್ಮಾತ್ ನಾನು ಅಷ್ಟೊಂದು ಇಂಟ್ರೆಸ್ಟ್ ತಗೊಂಡಿಲ್ಲ ಅದನ್ನ. ಸೊ ನೀವು ಅಕಸ್ಮಾತ್ ಮೈಕ್ರೋಸಾಫ್ಟ್ ಪವರ್ BI 1,000 ಜನ ನಿಮ್ಗೆ ಎಂಡೋರ್ಸ್ ಮಾಡಿರ್ತಾರೆ ಅಂತ ಹಿಂಗ ಅನ್ಸುತ್ತೆ ಗೊತ್ತಾ? ಪರವಾಗಿಲ್ಲಪ್ಪ, ಇವ್ರು ತುಂಬಾ ಒಳ್ಳೆ ಮೇಧಾವಿ, ಅಂದ್ರೆ ಇವ್ರು ಚೆನ್ನಾಗಿ ಗೊತ್ತಿದೆ, ಇವ್ರು ಈ ಸಬ್ಜೆಕ್ಟ್ ಅಲ್ಲಿ ಇವ್ರು ತುಂಬಾ ಎಕ್ಸ್ಪರ್ಟ್, ತುಂಬಾ ಜನ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ. ಸೊ ಈ ತರದ್ದೆಲ್ಲ ನೀವು ನೋಡ್ಕೋಬೇಕಾಗ್ತದೆ. ಯಾವಾಗ ನಾನು ಜಾಬ್ ಹುಡ್ಬೇಕಾಗ್ತದೆ, ನಾನು ಜಾಬ್ ಹುಡ್ಬೇಕಾದ್ರೆ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ತುಂಬಾ ಫೇಮಸ್ ಅಂತ ಗೊತ್ತಾದ್ರೆ ನಿಮ್ಗೆ ತುಂಬಾ ಇಂಟರ್ವ್ಯೂಸ್ ಮಾಡೋದಿಲ್ಲ, ಅವರೇ ನಿಮ್ಮನ್ನ ಹೈರ್ ಮಾಡ್ಕೊಂಡಿರ್ತಾರೆ. ಸೊ ಇದೆಲ್ಲ ಹೆಂಗ್ ಸಾಧ್ಯ? ನೆಟ್ವರ್ಕಿಂಗ್ ಮತ್ತೆ ಸೋಷಿಯಲ್ ಮೀಡಿಯಾ. ಆಯ್ತಾ? ಸೊ ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ನಾನು ಹೇಳಿದೆ, ಸೋಷಿಯಲ್ ಮೀಡಿಯಾ ಬಗ್ಗೆ ನಾನು ಹೇಳಿದೆ. ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ಫಾಸ್ಟ್ ಆಗೋದು ನಿಮಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ನೀವು ಮಾಡ್ಕೊಳ್ಳಿ. ನೆಕ್ಸ್ಟ್, ಕೀವರ್ಡ್ ಆಪ್ಟಿಮೈಸೇಷನ್ ಫಾರ್ ಸರ್ಚ್. ಈ SEO ಅಂತಿದೆಯಲ್ಲ, ಇದು ಬಂದು ಹೆಂಗೆ ಅಂದ್ರೆ ಇದೊಂಥರ ನಿಮ್ಗೆ ಕೀವರ್ಡ್ಸ್. ಫಾರ್ ಎಕ್ಸಾಂಪಲ್ ಪವರ್ BI ತುಂಬಾ, ನಾನು ಹೇಳ್ದೆ ನಿಮ್ಗೆ AI ಪವರ್ಡ್ ಅಂತ ಒಂದು ವರ್ಡ್. ನಾವೇನ್ ಮಾಡ್ತೀವಿ, AI ಪವರ್ಡ್ ಅಂದ್ರೆ ಎಲ್ಲಾ ಕಡೆ ಅದನ್ನೇ ಯೂಸ್ ಮಾಡ್ತಾ ಇದೀವಿ. AI ಪವರ್ಡ್ ಅಂತ ಏನಿಗೆ AI ಪವರ್ಡ್ ಏನಕ್ಕೆ ಯೂಸ್ ಮಾಡ್ತೀವಿ? ಯಾಕೆ ಅಂದ್ರೆ ದ ಮೋಸ್ಟ್ ಸರ್ಚ್ಡ್ ಕರೆಂಟ್ ಟ್ರೆಂಡಿಂಗ್ ಇರುವಂತ ವರ್ಡ್. ನೀವು ನೋಡಿರ್ಬೋದು, ಇವಾಗ ನಾನೇ ಅಂತಲ್ಲ, ಯಾರೇ ಆಗ್ಲಿ ಎಲ್ಲರ ಮೇಲ್ಗಡೆ ಏನ್ ಮಾಡ್ತಾರೆ, ಒಂದು AI ಪವರ್ಡ್ ಅಂತ. ಏನದ ಅರ್ಥ? ಅದಂತ ಇಷ್ಟೇ, ಅದೊಂದು ಕೀವರ್ಡ್. ಯಾರೇ ಸರ್ಚ್ ಮಾಡೋದು ಅದು ಬಂದ್ಬಿಡುತ್ತದೆ. ಸ್ವಲ್ಪ ದಿವಸ ಆದ್ಮೇಲೆ ಅದು ಹೋಗ್ಬಿಡುತ್ತೆ, ಬೇರೆ ಇನ್ನೊಂದು ಕೀವರ್ಡ್ ಬರುತ್ತೆ. ಸೊ ಆತರ ಯಾವ್ದು ಕೀವರ್ಡ್ಸ್ ಟ್ರೆಂಡಿಂಗ್ ಇರುತ್ತೆ ಅದನ್ನ ಹಾಕ್ತಾ ಹೋಗ್ಬೇಕು. ಸೊ ಅದಕ್ಕೆ ನಾವು ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಅದು ಬಿಟ್ಟು ನಾನು ಬೇರೆ ಬೇರೆ ಕೀವರ್ಡ್ಸ್ ಅನ್ನೆಲ್ಲ ಆಡ್ ಮಾಡ್ತಾ ಹೋಗ್ತೀನಿ. ಓಕೆ, LinkedIn SEO refers to practice of using the right words and phrases throughout your profile. ಆಯ್ತಾ? ನೀವೇನ್ ಮಾಡ್ಬೇಕು ಅಂದ್ರೆ ಈ SEO ಕೀವರ್ಡ್ಸ್ ಅನ್ನ ಆದಷ್ಟು ಸಪ್ರೇಟ್ ಆಗಿ ಹಾಕ್ಬೇಕು ಅಂತಲ್ಲ. ನೀವೇನ್ ಮಾಡ್ಬೋದು, ಇವಾಗ ಏನೋ ಒಂದು ಪ್ಯಾರಾಗ್ರಾಫ್ ಇದೆ ಅಬೌಟ್ ಸೆಕ್ಷನ್, ಸೊ ಅಲ್ಲಿ ಆ ಕೀವರ್ಡ್ ಬರೋ ತರ ನೋಡ್ಕೊಳ್ಳಿ. ಮತ್ತೆ ಇನ್ನೊಂದೇನೋ ಒಂದು ಹಾಕ್ತೀರಾ, ಸೊ ಅಲ್ಲಿ ನಿಮ್ಗೆ ಕೀವರ್ಡ್ ಬರುತ್ತಾರೆ. ಯೂಶಲಿ ಏನಾಗುತ್ತೆ ನೋಡಿ, ಕ್ಲೌಡ್ ಆರ್ಕಿಟೆಕ್ಟ್ ಬೇಕು, ಫಿನಾನ್ಷಿಯಲ್ ಅನಲಿಸ್ಟ್, ಸ್ಕ್ರಮ್ ಮಾಸ್ಟರ್. ಸೊ ಈ ತರದ್ದು ನಿಮ್ಗೆ ಕೀವರ್ಡ್ಸ್ ಅನ್ನ ಕೊಟ್ಟು ಸರ್ಚ್ ಮಾಡ್ತಾರೆ. ಸೊ ಸರ್ಚ್ ಮಾಡ್ಬೇಕಾದ್ರೆ ಅಕಸ್ಮಾತ್ ಏನಾದ್ರು ಫಾರ್ ಎಕ್ಸಾಂಪಲ್ ಹೆಲ್ತ್ ಟೆಕ್ ಅಂತ ನಿಮ್ಮ ಒಂದು ಪ್ರೊಫೈಲ್ ಇರುತ್ತೆ ಅಂತ ಇಟ್ಕೊಂಡು ಅದು ಹುಡುಕ್ಬಿಟ್ಟು ಹಂಗೆ ಗೊತ್ತಿಲ್ಲ ಅಂದ್ರೆ ಇವ್ರಿಗೆ ಹೆಲ್ತ್ ಟೆಕ್ ಬಗ್ಗೆ ಗೊತ್ತಿಲ್ಲ. ಅದಕ್ಕೆ ನೀವು ಯಾವುದೇ ಈವನ್ ಬೇಸಿಕ್ ಆಫ್ ದ ಬೇಸಿಕ್ ಸ್ಕಿಲ್ಸ್ ಗೊತ್ತಿದ್ರು ಎಲ್ಲೋ ಒಂದ್ ಕಡೆ ಅದು ಬರೋ ತರ ನೀವು ಮಾಡಬೇಕು. ಆಯ್ತಾ? ಸೊ ಅದಕ್ಕೆ ಹೆಂಗ್ ಸಾಧ್ಯ? ChatGPT ಕೊಟ್ಬಿಟ್ರೆ ಅದು ಏನೋ ಒಂದು ವ್ಯವಸ್ಥೆ ಮಾಡೇ ಮಾಡುತ್ತೆ, ಏನಾದ್ರೂ ಒಂದು ವ್ಯವಸ್ಥೆ ಮಾಡುತ್ತೆ. ಸೊ ಆತರ ನೀವು
ಮೆಸೇಜ್ ಮಾಡೋದಕ್ಕೆ ರೈಟ್. ಸೊ ಆ ಥರ ನೀವೇನ್ ಮಾಡ್ಬೋದು ಅಂದ್ರೆ ನೀವು ಕೀವರ್ಡ್ಸ್ ಅನ್ನ ಆದಷ್ಟು ನಿಮ್ಮ ಪ್ರೊಫೈಲ್ಗೆ ಹಾಕ್ಬೇಕು. ಓಕೆ, ಮತ್ತೆ ಹೇಳ್ತಾ ಇದ್ದೀನಿ, ನಾನು ನಿಮ್ಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಲಿಂಕ್ಡ್ಇನ್ ಹೆಂಗೆ ಮಾಡಬೇಕು ಮತ್ತೆ ಲಿಂಕ್ಡ್ಇನ್ ಹೆಂಗೆ ರಿಜಿಸ್ಟರ್ ಆಗಬೇಕು ಅಂತ ನಾನು ಹೇಳ್ಕೊಡ್ತಾ ಇಲ್ಲ, ಆಪ್ಟಿಮೈಸ್ ಮಾಡೋದಕ್ಕೆ ಅಷ್ಟೇ ನಾನು ಹೇಳ್ಕೊಡ್ತಾ ಇದ್ದೀನಿ. ಅಕಸ್ಮಾತ್ ಯಾರಿಗಾದ್ರೂ ಲಿಂಕ್ಡ್ಇನ್ ನಮ್ಗೆ ಸ್ಟಾರ್ಟ್ ಮಾಡೋದೇ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಹೋಗಿ ಅದರಲ್ಲಿ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಓಕೆನಾ? ರೈಟ್. ನೆಕ್ಸ್ಟ್ ಬಂದು ಫೀಚರ್ಡ್ ಸೆಕ್ಷನ್ ಯೂಸೇಜ್. ಸೊ ಏನದು? featured section section is an optional but powerful area of LinkedIn profile that allows you to pin and visually highlight specific pieces of content. ಆಯ್ತಾ? ಇದು ಬಂದು ನಾನು ನನ್ನ ಕಂಟೆಂಟ್, ಸರ್ಟಿಫಿಕೇಶನ್ಸ್, ಪ್ರಾಜೆಕ್ಟ್ಸ್, ಪೋರ್ಟ್ಫೋಲಿಯೋಸ್ ಅಥವಾ ಇನ್ನೂ ಏನಾದ್ರು ಇತ್ತು ಅಂದ್ರೆ ನಾನು ಅದನ್ನ ಪೋಸ್ಟ್ ಮಾಡುವಂತ ಒಂದು ಸೆಕ್ಷನ್ಗೆ ಫೀಚರ್ಡ್ ಸೆಕ್ಷನ್ ಅಂತ ಕರಿತೀವಿ. ಅದೆಲ್ಲಿರುತ್ತಪ್ಪ ಅಂತ ನೋಡಿ, ಇಲ್ಲಿ ಹೋದ್ರೆ ನಿಮ್ಗೆ ಇಲ್ಲಿ ನೋಡಿ ನಾನು ಏನ್ ಮಾಡಿದೀನಿ, ಎಲ್ಲ ಒಂದಷ್ಟು ಕಂಟೆಂಟ್ಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಈಗ ನಾನೇನ್ ಮಾಡಿದೆ, ಇಲ್ಲಿ ಹೋಗ್ಬಿಟ್ಟು ನಾನಿಂದ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಆಯ್ತಾ? ಇದು ಬಂದು ಓಕೆ ನೋಡಿ, ಇದು ನಾನು ರೀಪೋಸ್ಟ್ ಮಾಡಿರೋಂಥದ್ದು. ಅಂದ್ರೆ ಇದು ಆಲ್ರೆಡಿ ಈ ಐಟೆಕ್ ಎನಲಿಟಿಕ್ಸ್ ಸೊಲ್ಯೂಷನ್ಸ್ ಅಂತ ಏನಿದೆಲ್ಲ ಇಲ್ಲಿ ಪೋಸ್ಟ್ ಮಾಡಿರೋದನ್ನ ನಾನು ರೀಪೋಸ್ಟ್ ಮಾಡಿರೋದು. ಇದು ನನ್ನ ಪೋಸ್ಟ್ ಅಲ್ಲ, ಇದು ರೀಪೋಸ್ಟ್ ಮಾಡಿರೋಂಥದ್ದು. ಓಕೆ, ಈಗ ನನ್ನ ಪೋಸ್ಟ್ ಇಲ್ಲಿರುತ್ತೆ. ಸೊ ಇಲ್ಲೂ ಅಷ್ಟೇ ನಾನು ರೀಪೋಸ್ಟ್ ಮಾಡಿದಾಗ ನನ್ನ ಪೋಸ್ಟ್ ನನ್ನ ಪೋಸ್ಟ್ ಅಲ್ಲೇ ಬರೋದು. ಸೊ ನಾನು ಇವಾಗ ಇಲ್ಲೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಆಯ್ತಾ, ಹೋಗ್ಬಿಟ್ಟು ಶೋ ಆಲ್ ಅಂತೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಏನ್ ಪೋಸ್ಟ್ ಮಾಡಿದ್ದೀನಿ, ಅಕಸ್ಮಾತ್ ರೀಪೋಸ್ಟ್ ಇರ್ಬೋದು ಅಥವಾ ನಾನೇ ಡೈರೆಕ್ಟ್ ಪೋಸ್ಟ್ ಮಾಡಿರ್ಬೋದು. ಸೊ ಇದೆಲ್ಲವೂ ಇಲ್ಲಿ ಬರುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು, ಇಲ್ಲ ಪೋಸ್ಟ್ ಮಾಡಿರೋದು ಎಲ್ಲ ಇರುತ್ತೆ. ಓಕೆ, ಸೊ ಇಲ್ಲಿ ನೀವೇನ್ ಹಾಕ್ಬೇಕು, ಆಯ್ತಾ? ಏನ್ ಹಾಕ್ಬೇಕು ಅಂತಂದ್ರೆ ನಾವು ನಮ್ಮ ಪ್ರಾಜೆಕ್ಟ್ಸ್ ಅಥವಾ ನಿಮ್ಗೆ ಒಂದಷ್ಟು ಕಂಟೆಂಟ್ಸ್ ಕೂಡ ಇದ್ದಾರೆ. ಸೊ ಈ ತರದ್ದು ಏನಾದ್ರು ತುಂಬಾ ಯೂಸ್ ಆಗುತ್ತೆ, ಬೇರೆ ಯೂಸ್ ಆಗುತ್ತೆ ಅಂದ್ರೆ ಆರ್ಟಿಕಲ್ಸ್ ಅಥವಾ ಪೋಸ್ಟ್. ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಪ್ಷನ್ಸ್ ಬರ್ತವೆ, ನಿಮ್ಗೆ ಗೊತ್ತಿದೆ. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ನಾನು ವಿಡಿಯೋ ಹಾಕ್ತಾ ಇದ್ದೀನ, ಇಮೇಜ್ ಹಾಕ್ತಿದ್ದೀನ. ಸೊ ನಾನು ಏನ್ ಬೇಕಾದ್ರೆ ಹಾಕ್ಬೋದು. ಸೊ ಯೂಶಲಿ ಬೈ ಡಿಫಾಲ್ಟ್ ಇಲ್ಲಿ ಮೀಡಿಯಾ ತೋರಿಸುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನನಗೆ ಇದು ಫೋಟೋ ಕೇಳುತ್ತೆ. ಓಕೆನಾ? ಇಲ್ಲ ಅಂದ್ರೆ ನಾನು ಇಲ್ಲಿ ಹೋಗ್ಬಿಟ್ಟು ಪ್ಲಸ್ ಮಾಡ್ತೀನಿ, ಕ್ಲಿಕ್ ಮಾಡಿದ್ರೆ ನೋಡಿ ಇನ್ನೊಂದಷ್ಟು ಆಪ್ಷನ್ಸ್ ಬರ್ತದೆ. ಸೊ ಇದರಲ್ಲಿ ಎಷ್ಟೊಂದು ಆಪ್ಷನ್ಸ್ ಇದೆ. ಸೇ ಫಾರ್ ಎಕ್ಸಾಂಪಲ್ ಒಂದು ಈವೆಂಟ್ ಕ್ರಿಯೇಟ್ ಮಾಡೋದು. ಏನಿದೆ ಈವೆಂಟ್ ನಿಮ್ಗೆ ಗೊತ್ತಿರುತ್ತೆ. ಈವೆಂಟ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಏನೋ ನಾಳೆ ಒಂದು ಟ್ರೈನಿಂಗ್ ಕಂಡಕ್ಟ್ ಮಾಡಬೇಕು ಅಥವಾ ಏನೋ ಒಂದು ಎಲ್ಲ ಒಂದು ಕಮ್ಯುನಿಟಿ ಏನೋ ಒಂದು ಗ್ರೂಪ್ ಮಾಡ್ಬಿಟ್ಟು ಅದರಲ್ಲಿ ನಾನು ಒಂದಷ್ಟು ಸೆಷನ್ಸ್ ಅನ್ನ ಕಂಡಕ್ಟ್ ಮಾಡಬೇಕು. ಸೊ ಇಲ್ಲಿ ಹೋದ್ರೆ ನನಗೆ ಈವೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ಈವೆಂಟ್ ಕ್ರಿಯೇಟ್ ಆದ್ರೆ ಏನಿಂತ ನಾನು ತುಂಬಾ ಜನ ಒಂದ್ ಕಡೆ ಹೆಸರಿಸಿಲ್ಲ. ಅಕಸ್ಮಾತ್ ಯಾರಾದ್ರೂ ಈವೆಂಟ್ ಅಟೆಂಡ್ ಮಾಡ್ತೀನಿ ಅಂತಂದ್ರೆ ಅದನ್ನ ಅವರು ಅಕ್ಸೆಪ್ಟ್ ಮಾಡಿದ್ರೆ ಸೊ ಅವರೆಲ್ಲ ಬಂದು ಈವೆಂಟ್ ಅನ್ನ ಅಟೆಂಡ್ ಮಾಡಬಹುದು. ಸೊ ಅದೇ ರೀತಿ ಹೋಗ್ಬಿಟ್ಟು ಸೆಲೆಬ್ರೇಟ್ ಅನ್ ಒಕೇಶನ್. ಸಪೋಸ್ ನಾನೇನಾದ್ರು ಅಕಸ್ಮಾತ್ ಏನೋ ಒಂದು ಅಚೀವ್ ಮಾಡಿದ್ದೆ, ಓಕೆ, ನಾನು ಇಲ್ಲಿ ಹೋಗ್ಬಿಟ್ಟು ಅದನ್ನ ಸೆಲೆಕ್ಟ್ ಮಾಡ್ಬೋದು. ಓಕೆ, ಸೊ ಇದನ್ನ ಹಾಕ್ಬೋದು. ಓಕೆನಾ? ನೆಕ್ಸ್ಟ್, ಸೊ ಶೇರ್ ದಟ್ ಯು ಆರ್ ಹೈರಿಂಗ್. ಅಕಸ್ಮಾತ್ ಜಾಬ್ ಪೋಸ್ಟಿಂಗ್ ಮಾಡ್ಬೇಕಾ, ಇಲ್ಲಿ ಹೋಗ್ಬಿಟ್ಟು ಒಂದು ಜಾಬ್ ಪೋಸ್ಟಿಂಗ್ ಮಾಡೋದು. ಫಾರ್ ಎಕ್ಸಾಂಪಲ್ ಹೋಗ್ಬಿಟ್ಟು ನಮ್ಮ ಕಂಪ್ನಿಗೆ ಒಂದು ಜಾಬ್ ಪೋಸ್ಟಿಂಗ್ ಹಾಕ್ಬೇಕು. ಇಲ್ಲ ಹಾಕ್ಬಿಟ್ಟು ನೀವು ಏನಾದ್ರು ಅಕಸ್ಮಾತ್ ಓಕೆ ಅಂತ ಕೊಟ್ಬಿಟ್ರೆ ಆ ಜಾಬ್ ಪೋಸ್ಟಿಂಗ್ ಬಂದ್ಬಿಡುತ್ತೆ. ರೈಟ್? ಕ್ರಿಯೇಟ್ ಅ ಪೋಲ್. ನಾನು ಏನಾದ್ರು ಅಕಸ್ಮಾತ್ ಒಂದು ಪೋಲ್. ಪೋಲ್ ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ಕೊಡ್ತೀನಿ, ಅವ್ರ ಒಪಿನಿಯನ್ ಬರುತ್ತೆ. ಸೊ ನಾನು ಅದನ್ನು ಸೆಲೆಕ್ಟ್ ಮಾಡ್ಕೋಬಹುದು. ತುಂಬಾ ಜನ ಇದನ್ನ ಕ್ವಿಜ್ ಆಗಿ ಯೂಸ್ ಮಾಡ್ಕೊಳ್ತಾರೆ. ಇದೆಲ್ಲ ಒಂದು ಎಂಗೇಜಿಂಗ್.
ಅಕಸ್ಮಾತ್ ಏನಾದ್ರು ನನ್ನ ಪೋಸ್ಟ್, ನನ್ನ ಲಿಂಕ್ಡ್ಇನ್ ಅನ್ನ ತುಂಬಾ ಜನ ನೋಡ್ಬೇಕಂದ್ರೆ ಇದೆ ಅಂತಲ್ಲ, ನಿಮ್ಗೆ ಅಕಸ್ಮಾತ್ ಆಗಿ ವಾಟ್ಸಪ್ ಇರಲಿ, ಟೆಲಿಗ್ರಾಮ್ ಕಮ್ಯುನಿಟಿ ಇರಲಿ, ಇನ್ಸ್ಟಾಗ್ರಾಮ್ ಇರಲಿ, ಯಾವುದೇ ಒಂದು ಚಾನಲ್ ಇರಲಿ, ಯಾವುದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಈ ಕ್ವಿಜ್ ಇದೆಯಲ್ಲ, ಇದು ತುಂಬಾ ನಿಮ್ಗೆ ವೈರಲ್ ಮಾಡಿಸುತ್ತೆ. ಯಾಕಂದ್ರೆ ತುಂಬಾ ಜನ ಅದನ್ನ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ನೀವೇನ್ ಮಾಡ್ಬೋದು ಅಂದ್ರೆ ಆದಷ್ಟು ತುಂಬಾ ಸಿಂಪಲ್ ಆಗಿರುವಂತ ಕ್ವಿಜ್ ಅನ್ನ ಕೊಟ್ಬಿಟ್ರೆ ತುಂಬಾ ಜನ ಆನ್ಸರ್ ಮಾಡ್ತಾರೆ. ಆಯ್ತಾ? ನೀವು ತುಂಬಾ ಕಾಂಪ್ಲೆಕ್ಸ್ ಕೊಟ್ಬಿಟ್ಟು ನಾನು ಏನೋ ಟೆಸ್ಟ್ ಮಾಡ್ತೀನಿ ಅಂತಂದ್ರೆ ಯಾರು ಆನ್ಸರ್ ಮಾಡಲ್ಲ. ತುಂಬಾ ಈಸಿ ಕೊಟ್ಬಿಟ್ರೆ, ಈಗ 1+1 ಅಂತ ಕೊಟ್ರೆ ಗೊತ್ತಾ, ಎಲ್ಲರೂ 2 ಅಲ್ವಾ ನಾನು ಮಾಡೋಣ ಅಂತ ಅಂತದನ್ನ ಹಾಕ್ಬೇಡಿ. ಬಟ್ ಸ್ಟಿಲ್ ನಾನು ಹೇಳ್ತಾರೋದು ಎಕ್ಸೆಲ್ ಒಂದು ಫಾರ್ಮುಲಾ ಅದ್ರ ರಿಸಲ್ಟ್ ಕೇಳಿ. ಓಕೆ, ತುಂಬಾ ಜನ ಏನ್ ಮಾಡ್ತಾರೆ, ಆಯ್ತು ಅಂದ್ಬಿಟ್ಟು ಅದನ್ನ ಆನ್ಸರ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಒಂದು ಲಿಂಕ್ಡ್ಇನ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್, ಯೂಟ್ಯೂಬ್ ಪೇಜ್ ಯಾವುದೇ ಆಗಿರ್ಲಿ, ಜಾಸ್ತಿ ಎಂಗೇಜಿಂಗ್ ಆಗಿತ್ತು ಅಂದ್ರೆ ಆ ಒಂದು ಪೇಜ್ ತುಂಬಾ ವೈರಲ್ ಆಗುತ್ತೆ. ಯಾಕೆಂದ್ರೆ ಆಲ್ಗೋರಿಥಮ್ ನನಗೆ ಆಗುತ್ತೆ. ತುಂಬಾ ಜನ ಅದನ್ನ ನೋಡಕ್ ಸ್ಟಾರ್ಟ್ ಮಾಡಿದ್ರೆ ಓಕೆ ದಿಸ್ ಇಸ್ ಅ ಗುಡ್ ಪ್ರೊಫೈಲ್ ಅಂತ ಎಲ್ಲರೂ ಅದನ್ನ ನೋಡಕ್ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ? ನೀವೇನೋ ಒಂದು ಡಾಕ್ಯುಮೆಂಟ್ ಹಾಕ್ಬೇಕು ಅಂದ್ರೆ PDF ಇರ್ಬೋದು, ವರ್ಡ್ ಫೈಲ್ ಇರ್ಬೋದು, ಅಥವಾ ಇನ್ನು ಬೇರೆ ಬೇರೆ ಅದು ಸಪೋರ್ಟ್ ಮಾಡುವಂತ ಯಾವುದೇ ಒಂದು ಇದಿರ್ಬೋದು, ಏನೋ ಡಾಕ್ಯುಮೆಂಟ್ ಇರ್ಬೋದು, ಅಲ್ಲಿ ನೀವು ಅದನ್ನ ಹಾಕ್ಬೋದು. ಓಕೆನಾ? ರೈಟ್. ನೆಕ್ಸ್ಟ್ ಬಂದು ಫೈಂಡ್ ಅನ್ ಎಕ್ಸ್ಪರ್ಟ್. ಅಕಸ್ಮಾತ್ ನೀವೇನಾದ್ರೂ ಯಾರು ಹುಡುಕ್ತಾ ಇದ್ರೆ, ಅಥವಾ ಫಾರ್ ಎಕ್ಸಾಂಪಲ್ ನಾನು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ನೀನು ಏನು ಹುಡುಕ್ಬೇಕು ಅಂತಂದ್ರೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಸೆಲೆಕ್ಟ್ ಮಾಡ್ಬಿಟ್ರೆ, ಇಲ್ಲಿ ಹೋಗ್ಬಿಟ್ಟು ಡಿಸ್ಕ್ರಿಪ್ಷನ್ ಅಂತ ಕೊಟ್ರೆ ಏನ್ ಮಾಡ್ತಾರೆ, ಆ ಎಕ್ಸ್ಪರ್ಟ್ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆನಾ? ಸೊ ಈ ತರದ್ದು ನಾವು ಈ ತರ ತುಂಬಾ ಮಾಡಬಹುದು ಇಲ್ಲಿ. ಆಯ್ತಾ? ಇದು ಬಿಟ್ಟು ಇನ್ನೇನ್ ಮಾಡ್ಬೋದು, ನಾನು ತುಂಬಾ ವೈರಲ್ ಆಗೋದಕ್ಕೆ ಅಥವಾ ನನ್ನ ಕಂಟೆಂಟ್ ಇದನ್ನ ಮಾಡೋದಕ್ಕೆ ಅಂದ್ರೆ ವಿಡಿಯೋ ಹಾಕ್ಬೋದು ಇಲ್ಲಿ. ಓಕೆ, ಇದು ನಿಮ್ಗೆ ನಾರ್ಮಲಿ ಎಲ್ಲಾ ಚಾನಲ್ ಮಾಡ್ತೀರಾ ಅಂದ್ರೆ ಯೂಟ್ಯೂಬ್ ಇರ್ಬೋದು, ಇನ್ಸ್ಟಾಗ್ರಾಮ್, ಸೇಮ್ ಅದೇ ತರ ವಿಡಿಯೋ ಅಂತ ಹೋದ್ರೆ ಅಲ್ಲಿ ತೋರಿಸುತ್ತದೆ, ನಾನು ವಿಡಿಯೋ ಅಪ್ಲೋಡ್ ಮಾಡ್ಕೊತೀನಿ. ಓಕೆ, ಬಟ್ ಇದೆಲ್ಲಕ್ಕೂ ಮೀರಿ ಇಲ್ಲೊಂದು ಆರ್ಟಿಕಲ್ ಅಂತಿದೆ, ರೈಟ್ ಆರ್ಟಿಕಲ್. ನೀವು ಏನಾದ್ರೂ ಅಕಸ್ಮಾತ್ ಬ್ಲಾಗ್ ನೀವು ಬರೀಬೇಕು ಅಂತಿದ್ರೆ, ಅಥವಾ ನಂದೇ ಒಂದು ಆರ್ಟಿಕಲ್ ಬರ್ಬೇಕು ಅಂತಿದ್ರೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲೊಂದು ಆರ್ಟಿಕಲ್ ಬರುತ್ತೆ ಈ ತರ. ಆಯ್ತಾ? ನೀವು ಇಲ್ಲಿ ಆರ್ಟಿಕಲ್ ಅಂದ್ರೆ ಸ್ಪೇಸ್, ನೀವು ಇಲ್ಲಿ ಹೋಗ್ಬಿಟ್ಟು ಒಂದು ಬ್ಲಾಗ್ ಅನ್ನ ಬರೀಬಹುದು ಇಲ್ಲಿ. ಆಯ್ತಾ? ಅದು ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ ಆಕ್ಚುಲಿ. ನಾನು ತುಂಬಾ ಬರೀತಿದ್ದೆ ಇದರಲ್ಲಿ, ನಮ್ದು ಒಂದಷ್ಟು ಇದಾವೆ ನಿಮಿಷ ಆರ್ಟಿಕಲ್ಸ್, ನಾನು ಒಂದಷ್ಟು ಪಬ್ಲಿಷ್ ಮಾಡಿದ್ದೀನಿ. ಇದೆಲ್ಲ ಈ ChatGPT ಬರಕ್ಕೂ ಮುಂಚೆ. ಆಯ್ತಾ? ಓಕೆ, ಆರ್ಟಿಕಲ್ಸ್. ಓಕೆ, ಸೊ ನಾನು BGS ಸ್ಕೂಲ್ ಹೋಗಿದ್ದೆ. ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ನಮ್ಗೆ ಏನಾಯ್ತದ ನಾನು ಶೇರ್ ಮಾಡ್ಕೊಂಡೆ. ಸೊ ಈ ತರ ಆರ್ಟಿಕಲ್ ಅನ್ನು ನೀವು ಇದು ಮಾಡಬಹುದು. ಸೊ ಆರ್ಟಿಕಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ. ಅಕಸ್ಮಾತ್ ಆಗಿ ಒಂದು ಕಂಟೆಂಟ್ ಇವಾಗ ನೀವು ಈಸಿ ಮಾಡ್ಬೋದು ಬಿಡಿ. ಇದೆಲ್ಲ AI ಮಾಡಿದ್ದಲ್ಲ ಇದೆಲ್ಲ. ಸೊ ಇದೆಲ್ಲ ನಾವು ಕುತ್ಕೊಂಡು ಹಾಕಿದೀವಿ, ಪೋಸ್ಟ್ ಮಾಡಿದೀವಿ. ಸೊ ಈ ತರ ಆರ್ಟಿಕಲ್ಸ್ ಅನ್ನ ನೀವು ಮಾಡಬಹುದು. ಓಕೆನಾ? ಸೊ ಈ ತರ ತುಂಬಾ ಆರ್ಟಿಕಲ್ಸ್ ಇದಾವೆ. ಇಲ್ಲಿ ಹೋದ್ರೆ ಎಷ್ಟೊಂದಿದೆ ಆರ್ಟಿಕಲ್ಸ್. ಸೊ ಈ ತರ ನೀವು ಆರ್ಟಿಕಲ್ಸ್ ಕೂಡ ನೀವು ಪಬ್ಲಿಷ್ ಮಾಡ್ಕೋಬಹುದು. ನೋಡಿ, 2016 ಅಲ್ಲಿ. ಸೊ ಈ ತರ ನೀವು ಕಂಟೆಂಟ್ಸ್ ಗಳನ್ನ ಹಾಕ್ತಾ ಹೋಗ್ಬೋದು. ಸೊ ಇದು ನಿಮ್ಗೆ ಇನ್ನೂ ಒಂಥರ ಒಳ್ಳೆ ಕಂಟೆಂಟ್ ಹಾಕಿದ್ರೆ ಜನ ಅದನ್ನ ನೋಡ್ಕೊಂತಾರೆ, ಅಥವಾ ನೆಟ್ವರ್ಕ್ ಎಲ್ಲ ಇತ್ತು ಅಂದ್ರೆ ಅದನ್ನ ಲೈಕ್ ಮಾಡೋ ಚಾನ್ಸಸ್ ಇರುತ್ತೆ. ಆರ್ಟಿಕಲ್ ಅನ್ನ ಹಾಕ್ಬೇಕಾದ್ರೆ ನೀವು ಸುಮ್ಮನೆ ಏನೋ ಪ್ರಾಜೆಕ್ಟ್ ವರ್ಕ್ ಆಗ್ತೀನಿ ಅಂತಂದಲ್ಲ, ಆತರ ಮಾಡಕ್ ಹೋಗ್ಬೇಡಿ. ಬ್ಲಾಗ್ ಏನ್ ಬರೀತಿರಲ್ವ ಅಂದ್ರೆ ಒಂದು ವಿಷಯ ತಗೊಂಡು ಅದ್ರ ಬಗ್ಗೆ ನಿಮ್ಮ ಅನುಭವ ಏನಿದೆ ಅದನ್ನ ಬರೀಬೇಕು. ಆಯ್ತಾ? ಸುಮ್ಮನೆ ಒಂದು ಕಾಪಿ ಮಾಡ್ಕೊಂಡು ಡೈಲಿ ಒಂದೊಂದು ಟಿಪ್ಸ್ ಹಾಕ್ತೀನಿ ಅಂದ್ರೆ ಆತರ ಮಾಡಕ್ ಹೋಗ್ಬೇಡಿ. ಅದಕ್ಕೆ ನೀವು ಇಲ್ಲೇ ಪೋಸ್ಟ್ ಅಲ್ಲೇ ಮಾಡ್ಬೋದು. ಆಯ್ತಾ? ಆರ್ಟಿಕಲ್ ಅಂದ್ರೆ ಏನು? ಆರ್ಟಿಕಲ್ ಅಂದ್ರೆ ನನ್ನ ಅನುಭವ ಬಂದಿರುವಂತದ್ದು ಏನೇ ಇರ್ಬೋದು ಅದನ್ನ ನಾನು ಮೆನ್ಷನ್ ಮಾಡ್ತೀನಿ. ಆತರ ಮಾಡಿ ಸುಮ್ಮನೆ ಅನ್ನೆಸೆಸರಿ ಡೈಲಿ ಒಂದು ಆರ್ಟಿಕಲ್ ಹಾಕಿದ್ರೆ ಎಲ್ಲ ನಾನು ಮೆಚ್ಕೊಂಡ್ಬಿಡ್ತಾರೆ ಅಂದ್ರೆ ದಯವಿಟ್ಟು ಆತರ ತಿಳ್ಕೊಬೇಡಿ. ನೀವು ಆತರ ಡೈಲಿ ಆರ್ಟಿಕಲ್ ಒಳ್ಳೆ ಕಂಟೆಂಟ್ ಹಾಕಿದ್ರೆ ಫೈನ್. ಇದನ್ನ ಡೈಲಿ ಆರ್ಟಿಕಲ್ ಹಾಕ್ತೀನಿ ಅಂದ್ಬಿಟ್ಟು ಯಾರಿಗಾನ ಇಷ್ಟ ಆಗಿಲ್ಲ ಅಂದ್ರೆ ಖಂಡಿತವಾಗಿ ನಿಮ್ಮ ಪೇಜ್ ಅನ್ನ ಯಾರು ನೋಡಕ್ಕೆ ಹೋಗಲ್ಲ. ಸೊ ಆತರ ಆಗ್ಬಿಡುತ್ತೆ.
ಸೊ ಹಂಗೆ ಮಾಡ್ಬೋದು. ಓಕೆನಾ, ಒಳ್ಳೆ ಕಂಟೆಂಟ್ ಹಾಕಿ. ಇವಾಗಂತೂ ನೀವು ಕಂಟೆಂಟ್ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಚಾಟ್ ಜಿಪಿಟಿ ಇದೆ. ಸೊ ಹಂಗಾಗಿ ನೀವು ಪೋಸ್ಟ್ ಮಾಡೋಕ್ಕೂ ಮುಂಚೆ ಒಂದ್ಸರಿ ಅದನ್ನೇ ಕೇಳ್ಬಿಟ್ರೆ ಅದೇ ಹೇಳ್ಬಿಡುತ್ತೆ ಇದು ಪೋಸ್ಟ್ ಮಾಡ್ಬೋದಾ ಬೇಡವಾ ಅಂತ. ಸೊ ಆ ಥರ ನೀವು ಈ ಲಿಂಕ್ಡ್ ಇನ್ ಅನ್ನ ಯೂಟಿಲೈಸ್ ಮಾಡ್ಕೊಳ್ಳಿ. ಓಕೆನಾ, ಫೈನ್. ನೆಕ್ಸ್ಟ್ ಬಂದು ರೆಕಮೆಂಡೇಶನ್ಸ್ ಅಂಡ್ ಸೋಷಿಯಲ್ ಪ್ರೂಫ್. ಈ ರೆಕಮೆಂಡೇಶನ್ ಮತ್ತೆ ಸೋಷಿಯಲ್ ಪ್ರೂಫ್ ಇದೇನಿದೆಲ್ಲ ಇದು ತುಂಬಾ ಇಂಪಾರ್ಟೆಂಟ್. ರೆಕಮೆಂಡೇಶನ್ಸ್ ಅಂತಂದ್ರೆ ನಾನು ಇಲ್ಲಿ ಇವಾಗ ಈ ಎಂಡಲ್ಲಿ ಹೋದ್ರೆ ರೆಕಮೆಂಡೇಶನ್ಸ್ ಶೋ ಆಲ್ ಪೆಂಡಿಂಗ್, ಯಾರಾದ್ರೂ ಅಕಸ್ಮಾತ್ ಅಲ್ಲಿ ಪೆಂಡಿಂಗ್ ನೋಡಿ ಇದೆಲ್ಲ ನನಗೆ ಕೇಳಿದಾರೆ ಸರ್, ಇದೆಲ್ಲ ದರ್ಶನ್ ತುಂಬಾ ಹಿಂದೆ ಮತ್ತೆ ಬಿಟ್ಟಿದ್ದೀನಿ. ಓಕೆ, ಎಷ್ಟೊಂದು ಒಳ್ಳೆ ರಿಕ್ವೆಸ್ಟೆಡ್. ಓಕೆ, ಸೊ ಇದೆಲ್ಲ ನಾವೇನ್ ಮಾಡ್ಬೋದು ಅಂದ್ರೆ ನಾವಿಲ್ಲಿ ಅವ್ರಿಗೆ ಗಿವನ್ ಯಾರ್ಯಾರಿಗೆಲ್ಲ ಕೊಟ್ಟಿದೀವಿ ಅಂತ. ಓಕೆ, ಸೊ ದರ್ಶನ್ ನಾನು ಕೊಟ್ಟಿದ್ದೀನಿ, ಆಯ್ತಾ. ಸೊ ಇವರೆಲ್ಲ ನನ್ನ ಹಳೆಯ ಕಲೀಗ್ಸ್ಗಳು, ಇವ್ರಿಗೆಲ್ಲ ನಾನು ಈ ನನ್ನ ರೆಕಮೆಂಡೇಶನ್ ಅನ್ನ ಕೊಟ್ಟಿರ್ತೀನಿ. ಸೊ ನೀವು ನನಗೆ ಕಳಿಸಿ, ಆಯ್ತಾ. ಅಂದ್ರೆ ಇದನ್ನ ತುಂಬಾ ಲಿಂಕ್ಡ್ ಇನ್ ಈ ನಡುವೆ ನಾನು ನೋಡೇ ಇಲ್ಲ, ಟು ಬಿ ವೆರಿ ಫ್ರಾಂಕ್. ಯಾಕಂದ್ರೆ ನಾನು ಬೇರೆ ಏನೋ ಇದ್ರಲ್ಲಿ ಬಿಸಿ ಇದ್ದೆ, ಸೊ ಹಾಗಾಗಿ ಇದೆಲ್ಲ ನೋಡಿಲ್ಲ. ಬಟ್ ಇದೆಲ್ಲ ಒಂದು ತುಂಬಾ ಇಂಪಾರ್ಟೆಂಟ್, ಆಯ್ತಾ. ಸೊ ರೆಕಮೆಂಡೇಶನ್ ನಮಗೆ ಯಾರು ಕೊಟ್ಟಿದ್ದಾರೆ, ರಿಸೀವ್ಡ್ ಯಾರು ನನಗೆ ಕೊಟ್ಟಿದ್ದಾರೆ, ಗಿವನ್ ನಾವು ಯಾರಿಗೆ ಕೊಟ್ಟಿದ್ದೀವಿ. ಓಕೆ, ಸೊ ಈ ರೆಕಮೆಂಡ್ ಅಂದ್ರೆ ಏನು ಅಂತ ನಾನು ಹೇಳ್ತೀನಿ. ರೆಕಮೆಂಡೇಶನ್ ಬಂದು ನಿಮ್ಗೆ ಯಾರಾದ್ರು ರೆಕಮೆಂಡ್ ಮಾಡ್ತಾರಲ್ಲ, ಯಾರು ರೆಕಮೆಂಡ್ ಮಾಡಿದೆ ಅಂತ. ಸೊ ಆತರ ಅಂದ್ರೆ ಇವರು ಒಳ್ಳೆ ವ್ಯಕ್ತಿ, ಇವರಿಂದ ನಿಮ್ಗೆ ಒಳ್ಳೇದಾಗುತ್ತೆ ಅಂದ್ರೆ ಇವ್ರನ್ನ ನೀವು ಅಕಸ್ಮಾತ್ ಏನಾದ್ರು ಈ ಒಂದು ಕೆಲ್ಸಕ್ಕೆ ನೀವು ತಗೊಂಡ್ರೆ ನಿಮಗೆ ಒಳ್ಳೆ ಕ್ಯಾಂಡಿಡೇಟ್ ಇವರು ಅನ್ನೋ ತರ ನೀವು ಇಲ್ಲಿ ಸ್ಪೆಸಿಫೈ ಮಾಡ್ಬೋದು. ಸೊ ಜಾಸ್ತಿ ರೆಕಮೆಂಡೇಶನ್ಸ್ ಇತ್ತು ಅಂದ್ರೆ ಇಟ್ ಈಸ್ ಟ್ರಸ್ಟೆಡ್, ಅಂದ್ರೆ ಒಂದು ನೋಟೆಡ್, ಅಥವಾ ಒಂದು ಏನಂತಾರೆ ಒಂದ್ 10 ಜನ ನಿಮ್ ಬಗ್ಗೆ ಒಳ್ಳೇದ್ ಮಾತಾಡಿದ್ರೆ ಫೈನ್, 10 ಜನ ಹೇಳ್ತಿದ್ದಾರೆ ಅಂದ್ರೆ ಇದು ಒಳ್ಳೆ ಇವ್ರು ಒಳ್ಳೆ ವ್ಯಕ್ತಿ ಅಂತ. ಈಗ ನೀವು ಗೂಗಲ್ ರಿವ್ಯೂಸ್ ನೋಡ್ಬೋದು, ಅಥವಾ ಬೇರೆ ಬೇರೆ ಎಲ್ಲ ನಿಮ್ಗೆ ಎಲ್ಲ ರಿವ್ಯೂಸ್ ಎಲ್ಲ ಹಾಕೊಂಡಿರ್ತಾರಲ್ಲ, ಆ ರಿವ್ಯೂಸ್ ಬೇರೆ ಇದು ಬೇರೆ. ಲಿಂಕ್ಡ್ ಇನ್ ನಲ್ಲಿ ಸಿಗುವಂತ ರೆಕಮೆಂಡೇಶನ್ಸ್ಗೆ ವೇಟೇಜ್ ಬೇರೆ ಇರುತ್ತೆ, ಯಾಕಂದ್ರೆ ಅದನ್ನ ಪ್ರೊಫೆಷನಲ್ಸ್. ಆಮೇಲೆ ಇನ್ನೊಂದೇನು ಗೊತ್ತಾ, ಇಲ್ಲಿ ನೋಡಿ, ಈಗ ನಮ್ಗೆ ಅಕಸ್ಮಾತ್ ಯಾರನ್ನ ಕೊಟ್ಟಿರ್ತಾರಲ್ಲ ಇಲ್ಲಿ ರೆಕಮೆಂಡೇಶನ್ಸ್, ಅವ್ರಿಗೆ ಯಾರು ಅಂತಾನು ಮ್ಯಾಟರ್ ಆಗುತ್ತೆ, ಆಯ್ತಾ. ನೋಡಿ ಇವಾಗ ಯಾರು ಸೀನಿಯರ್ ಪ್ರೋಗ್ರಾಮ್ ಮ್ಯಾನೇಜರ್, ಆಯ್ತಾ, ಮತ್ತೆ ಇಲ್ಲಿ ಹೋಗ್ಬಿಟ್ಟು ನೋಡಿ. ಸೊ ನಾವು ಯಾರು ನಮ್ಗೆ ರೆಕಮೆಂಡೇಶನ್ ಮಾಡಿರ್ತಾರೆ ಅವರೆಲ್ಲ ಒಂದು ಇನ್ನೊಂದು ಅವರ ಪ್ರೊಫೈಲ್, ಅವರ ಡೆಸಿಗ್ನೇಷನ್, ಅವರ ಎಕ್ಸ್ಪೀರಿಯನ್ಸ್ ಎಲ್ಲ ಮ್ಯಾಟರ್ ಆಗುತ್ತೆ. ಸೊ ಆದಷ್ಟು ನೀವೇನ್ ಮಾಡ್ಬೇಕು ಅಂದ್ರೆ ಆ ತರದವ್ರ ಹತ್ರ ರೆಕಮೆಂಡೇಶನ್ಸ್ ಹಾಕೊಳ್ಳಿಕ್ಕೆ ಟ್ರೈ ಮಾಡಿ. ಆಮೇಲೆ ರೆಕಮೆಂಡೇಶನ್ಸ್ ಏನ್ ಗೊತ್ತಾ, ಮ್ಯೂಚುವಲ್ ಅಲ್ಲೂ ಕೆಲವೊಂದು ನಡೆಯುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನನಗೆ ರೆಕಮೆಂಡೇಶನ್ ಬೇಕು, ನಿಮ್ಗೂ ರೆಕಮೆಂಡೇಶನ್ ಬೇಕು, ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ನೀವು ನನ್ನ ರೆಕಮೆಂಡ್. ಇದು ಸರಿನಾ ಅಂತ ಕೇಳಿದ್ರೆ ಏನು ಮಾಡಕ್ಕಲ್ಲ. ಡಿಜಿಟಲ್ ವರ್ಲ್ಡ್ ಯಾವ್ದನ್ನು ಇವಾಲ್ಯುವೇಟ್ ಮಾಡ್ತಿಲ್ಲ, ಅದು ಜಸ್ಟ್ ಏನ್ ಮಾಡುತ್ತೆ ಅಂದ್ರೆ ಎಷ್ಟು ರೆಕಮೆಂಡೇಶನ್ಸ್, ಎಷ್ಟು ಕಮೆಂಟ್ಸ್, ಎಷ್ಟು ಲೈಕ್ಸ್, ಎಷ್ಟು ಶೇರ್ಸ್, ಅದಷ್ಟೇ ಅದು ನೋಡ್ತಾ ಇರೋದು. ಸೊ ಹಂಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಒಂದು ಪ್ರೊಫೈಲ್ ಒಂದು ದೊಡ್ಡ ಮಟ್ಟಕ್ಕೆ ಗಟ್ಟಿಯಾಗಿ ನಿಂತ್ಕೋಬೇಕು ಅಂತಂದ್ರೆ ಇಂಥವೆಲ್ಲ ಅವಶ್ಯಕತೆ ಇದೆ, ಏನು ತಪ್ಪೇನಿಲ್ಲ. ಓಕೆನಾ. ನೋಡಿ ಇಲ್ಲಿ ಏನ್ ಹೇಳುತ್ತಂದ್ರೆ ರೆಕಮೆಂಡೇಶನ್ಸ್ ಆರ್ ಓಲ್ಡ್, ಆಯ್ತಾ. ಎ ರೆಕಮೆಂಡೇಶನ್ ಆಫ್ ಲಿಂಕ್ಡ್ ಇನ್ ಇಸ್ ಅ ರಿಟರ್ನ್ ಟೆಸ್ಟಿಮೋನಿಯಲ್ ಫಾರ್ ಸಮ್ವನ್ ಹೂ ಹ್ಯಾಸ್ ವರ್ಕ್ಡ್ ವಿತ್ ಯು ಪ್ರೊಫೆಷನಲಿ, ಆಯ್ತಾ. ಇಟ್ ಇಸ್ ಡಿಫ್ರೆಂಟ್ ಫ್ರಮ್ ಸ್ಕಿಲ್ ಎಂಡೋರ್ಸ್ಮೆಂಟ್. ಸ್ಕಿಲ್ ಎಂಡೋರ್ಸ್ಮೆಂಟ್ ಅಂದ್ರೆ ನನಗೆ ಪವರ್ ಬಿ ಐ ಗೊತ್ತು ಅಂತಂದ್ರೆ ಅದ್ರ ಬಗ್ಗೆ ಮಾತಾಡ್ತಾರೆ, ಆಯ್ತಾ. It is different from skill endorsement because it requires the recommender to write a specific personalized text about their experience working with you. ಅಂದ್ರೆ ನಿಮ್ ಜೊತೆ ಕೆಲಸ ಮಾಡಿದ್ದು ಅಥವಾ ನಿಮ್ಗೆ ಅಸೋಸಿಯೇಟ್ ಆಗಿದ್ದು ಅಥವಾ ನಿಮ್ಗೆ ಪರಿಚಯ ಇದ್ದು ನೀವು ಅಕಸ್ಮಾತ್ ರೆಕಮೆಂಡ್ ಮಾಡಿದ್ರೆ ಅದಕ್ಕೊಂದು ಒಳ್ಳೆ ಸೋಷಿಯಲ್ ಪ್ರೂಫ್ ಅಂತ ಕರಿತೀವಿ ನಾವು. ನೋಡಿ ಇಲ್ಲಿದೆ ನೋಡಿ ಸೋಷಿಯಲ್ ಪ್ರೂಫ್ ಅಂತ, ಆಯ್ತಾ. ಓಕೆ, ಹೌ ಟು ರಿಕ್ವೆಸ್ಟ್, ಹೌ ಟು ಗಿವ್. ಈ ಹೋಗ್ಬಿಟ್ಟು ನೀವೇನಿಲ್ಲ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ರೆಕಮೆಂಡೇಶನ್ ಅನ್ನ ಕೇಳುವ ಅಷ್ಟೇ, ಆಯ್ತಾ. ಸೊ ಇಲ್ಲಾದ್ರೆ ನಿಮ್ಗೆ ನಾನು ರೆಕಮೆಂಡೇಶನ್ ಬೇಕಾ ಸಿ ಆಸ್ಕ್ ಫಾರ್ ರೆಕಮೆಂಡೇಶನ್, ಗಿವ್ ರೆಕಮೆಂಡೇಶನ್ ಅಂತ. ಆಸ್ಕ್ ಫಾರ್ ಅಂತಂದ್ರೆ ಇದಕ್ಕೆ ಕ್ಲಿಕ್ ಮಾಡ್ಬಿಟ್ಟು ನಾನು ಯಾರು ಕೇಳಬೇಕು ಅವ್ರ ಫೋನ್ ನೀವು ಅವ್ರ ಲಿಂಕ್ಡ್ ಇನ್, ಆಯ್ತಾ, ಎಲ್ಲ ಕೊಡ್ಬೇಕು. ಓಕೆನಾ. ಸೊ ಯಾರೆಲ್ಲ ನೀವು ಕೇಳಬೇಕು ಅಂತ ಅದೆಲ್ಲ ಒಂದು ಲಿಸ್ಟ್ ಮಾಡ್ತಂದ್ರೆ ಹೋಗ್ಬಿಟ್ಟು
ನೋಡಿ ಇವಾಗ ನಾನು ಇವ್ರು ಕಳ್ಸ್ಕೊತೀನಿ, ಸೆಲೆಕ್ಟ್ ಮಾಡ್ತೀನಿ, ಕಂಟಿನ್ಯೂ ಅಂತ ಕೊಟ್ಬಿಟ್ಟು ನೋಡಿ ಇಲ್ಲಿ ಏನ್ ರಿಲೇಶನ್ಶಿಪ್ ಅಂತ ಅಂದ್ರೆ ಮ್ಯಾನೇಜ್ ಟು ಡೈರೆಕ್ಟ್ಲಿ, ರಿಪೋರ್ಟೆಡ್ ಡೈರೆಕ್ಟ್ಲಿ, ಶೋ ಸೀನಿಯರ್ ಟು, ಅಂದ್ರೆ ಯಾವ ತರ ನಮ್ಮ ಅಸೋಸಿಯೇಟ್ ಹಾಕಿದ್ದಾರೆ ಅಂತ. ಆಯ್ತಾ? ಸೊ ಈ ತರ ಹೋಗ್ಬಿಟ್ಟಿಲ್ಲ ನಾನು ಬಟ್ ರೈಟ್ ಇನ್ಕ್ಲೂಡ್ ಪರ್ಸನಲೈಸ್ಡ್ ಮೆಸೇಜ್. ಆಯ್ತಾ? ಈ ತರ ಇದನ್ನೇ ಹೇಳ್ಬೋದು ನೀವು. ವುಡ್ ಯು ರೈಟ್ ರೆಕಮೆಂಡೇಶನ್, ಸೆಂಡ್ ಅಂತ ಕೊಟ್ರೆ ಅದು ಸೆಂಡ್ ಆಗುತ್ತೆ. ಅವಾಗ ಅವ್ರಿಗೆ ಅದು ರಿಸೀವ್ ಆಗುತ್ತೆ. ಅವ್ರಿಗೆ ಅಕಸ್ಮಾತ್ ಏನಾದ್ರು ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತು ಅಂದ್ರೆ ರೆಕಮೆಂಡ್ ಮಾಡ್ತಾರೆ, ಇಲ್ಲ ಅಂದ್ರೆ ಮಾಡಲ್ಲ. ಓಕೆ, ಮತ್ತೆ ಗಿವ್ ರೆಕಮೆಂಡೇಶನ್. ಅಕಸ್ಮಾತ್ ಆಗಿ ನಾನು ಯಾರಿಗಾರ ರೆಕಮೆಂಡ್ ಮಾಡಬೇಕು ಅಂತಿದ್ರೆ ಹೋಗ್ಬಿಟ್ಟು ನಾನೇನ್ ಮಾಡ್ಬೋದು, ಅಲ್ಲಿ ಕೊಟ್ಬಿಟ್ಟು ನನಗೆ ಅವ್ರ ಹೆಂಗ್ ಅಸೋಸಿಯೇಟ್ ಸೇಮ್ ಅದೇ ತರ ಇದು ಬಂದು ಗಿವ್ ರೈಟ್ ಯುವರ್ ರೆಕಮೆಂಡೇಶನ್ ಇದು ಮಾಡ್ಬಿಟ್ಟು ನಾನು ಸೆಂಡ್ ಅಂತ ಕೊಟ್ರೆ ಅದು ಅವ್ರು ರಿಸೀವ್ ಮಾಡ್ಕೊತಾರೆ. ಅಂದ್ರೆ ಅವ್ರಿಗೆ ಟೆಸ್ಟ್ ಮೋನಿಯಲ್ ತರ ಒಂದು ರಿವ್ಯೂ ತರ ಇಲ್ಲಿ ಹೋಗುತ್ತೆ. ಓಕೆನಾ? ಸೊ ಆ ತರ ಇದು ಆದಷ್ಟು ನೀವು ಎಷ್ಟು ದೊಡ್ಡದಾಗಿ ಬಳಸ್ಕೊಂತಾರೋ ಅಷ್ಟು ಒಳ್ಳೆ. ಓಕೆ, ಸೊ ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಬಟ್ ನಮಗೆ ಅದರ ನನಗೆ ಯಾಕೆ ಅಷ್ಟೊಂದು ನಾನು ತಲೆ ಕೆಡ್ಸ್ಕೊಂಡು ಮಾಡ್ತಿಲ್ಲ ಅಂದ್ರೆ ನಮ್ಮ ಬಿಸ್ನೆಸ್ ಬೇರೆ ತರ ಹಂಗಾಗಿ. ಸೊ ಅದು ಮತ್ತೆ ಮಾಡೋದ್ ಬೇಡವ ಅಂತ ಆಕ್ಚುಲಿ ಮಾಡಿದ್ರೆ ತುಂಬಾ ಒಳ್ಳೇದು. ಆಯ್ತಾ? ಬಟ್ ನನ್ನ ಅದನ್ನ ಅಷ್ಟೊಂದು ಗಮನ ಹರಿಸ್ತಾ ಇಲ್ಲ. ಯಾಕಂದ್ರೆ ನಮ್ಗೆ ಬೇರೆ ತರನೇ ರಿವ್ಯೂಸ್ ಬರುತ್ತೆ, ಮತ್ತೆ ಬೇರೆ ತರ ನಮ್ ಬಿಸ್ನೆಸ್ ಬರುತ್ತೆ. ಓಕೆನಾ? ಸೊ ಇದು ಮಾಡಿದ್ರೆ ಇನ್ನೂ ಒಳ್ಳೇದನ್ನೇ, ನಮ್ಮ ಪ್ರೊಫೈಲ್ ತುಂಬಾ ದೊಡ್ಡ ಮಟ್ಟಿಗೆ ಆಗುತ್ತೆ. ಸೊ ಈ ನಡುವೆ ನಾನು ಹೇಳಿದ್ನಲ್ಲ, ಫ್ರಮ್ ಲಾಸ್ಟ್ 6 months ನಾವು ತುಂಬಾ ಈ ಆಡ್ಸ್ ಇರ್ಬೋದು, ಡಿಜಿಟಲ್ ಮೀಡಿಯಾ ಇರ್ಬೋದು, ಇದ್ರ ಬಗ್ಗೆ ತುಂಬಾ ನಾವು ಆ ಏನೋ ವರ್ಕ್ ಮಾಡ್ತಾರ ಅಂತಂದ್ರು. ಇಲ್ಲಾಂದ್ರೆ ನಾವು ಮುಂಚೆ ಜಸ್ಟ್ ಪೋಸ್ಟಿಂಗ್ ಅಷ್ಟೇ ಇಟ್ಕೊತಾ ಇದ್ವಿ. ಈಗ ಅದಕ್ಕೆ ಯಾಕೆಂದ್ರೆ ಈ AI ಆಲ್ಗೋರಿದಮ್ ಇದೆಲ್ಲ ಬಂದ ಮೇಲೆ ನಾವು ಏನ್ ಪೋಸ್ಟ್ ಮಾಡ್ತೀವಿ ಅದೆಲ್ಲ ಹಂಗೇನೆ ವೈರಲ್ ಆಗಲ್ಲ. ಸೊ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಎಷ್ಟು ಜನ ಅದನ್ನ ಸೆಲೆಕ್ಟ್ ಮಾಡ್ತಾರೆ, ಎಷ್ಟು ಜನ ಕಮೆಂಟ್ ಮಾಡ್ತಾರೆ, ಇದೆಲ್ಲದೂ ಮ್ಯಾಟರ್ ಆಗುತ್ತೆ. ಓಕೆ, ಸೊ ಹಂಗಾಗಿ ಈಗ ಒಂದು 6 months ಇಂದ ನಾವು ಇದನ್ನೆಲ್ಲ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಮಾಡ್ತಾರೆ. ಓಕೆನಾ? ಕಂಟೆಂಟ್ ಅಂಡ್ ಆಕ್ಟಿವಿಟಿ ಸ್ಟ್ರಾಟಜಿ. ವೈ ಪೋಸ್ಟಿಂಗ್ ಇನ್ ಲಿಂಕ್ಡ್ಇನ್ ಮ್ಯಾಟರ್ಸ್. ನಾನು ಪ್ರತಿ ಸರಿ ಹೇಳ್ತೀನಿ ಆದಷ್ಟು ಲಿಂಕ್ಡ್ಇನ್ ಅಲ್ಲಿ ಒಳ್ಳೆ ಕಂಟೆಂಟ್ ಅನ್ನ ಪೋಸ್ಟ್ ಮಾಡಿ. ನೆನ್ನೆ ಕೂಡ ನಾನು ಕಂಟೆಂಟ್ ಪೇಜ್ ಅಪ್ಡೇಟ್ ಇದ್ದೆ. ಯುವರ್ ಲಿಂಕ್ಡ್ಇನ್ ಪ್ರೊಫೈಲ್ ಇಸ್ ಇಂಪಾರ್ಟೆಂಟ್ ಬಟ್ ಇಸ್ ಅ ಸ್ಟ್ಯಾಟಿಕ್ ಡಾಕ್ಯುಮೆಂಟ್. ಆಯ್ತಾ? ವಾಟ್ ಮೇಕ್ಸ್ ಯು ಟ್ರೂಲಿ ವಿಸಿಬಲ್ ಅಂಡ್ ಇನ್ಫ್ಲೂಯೆನ್ಷಿಯಲ್ ಆನ್ ಲಿಂಕ್ಡ್ಇನ್ ಇಸ್ ಯುವರ್ ಆಕ್ಟಿವಿಟಿ. ಅಂದ್ರೆ ಪೋಸ್ಟ್, ಆರ್ಟಿಕಲ್ಸ್, ಕಮೆಂಟ್ಸ್, ಮತ್ತೆ ಯಾರನ್ನ ಕಮೆಂಟ್ಸ್ ಮಾಡುವಂಥದ್ದು, ಅದನ್ನು ಶೇರ್ ಮಾಡುವಂಥದ್ದು. Active LinkedIn users get up to 10 times more profile views than inactive ones. ಅಂದ್ರೆ ನಾನು ಆಕ್ಟಿವ್ ಇತ್ತು ಅಂದ್ರೆ ನಾನು ಏನಾದ್ರು ಪೋಸ್ಟ್ ಆಗ್ತಾ ಇರ್ತೀನಿ, ಏನಾದ್ರು ಒಂದು ಆಗ್ತಾ ಇರ್ಬೇಕು. ಅಂದ್ರೆ ಸುಮ್ಮನೆ ಅನ್ನೆಸೆಸರಿ ಥಿಂಗ್ಸ್ ಹಾಕ್ಬಾರ್ದು, ಒಳ್ಳೇದು ಹಾಕಿದ್ರೆ ಒಳ್ಳೇದು. ಯಾಕಂದ್ರೆ ಪ್ರೊಫೆಷನಲಿ ನಮಗೆ ಬೇಕದು. ಓಕೆ, ಕಂಟೆಂಟ್ ಈಸ್ ಹೌ ಯು ಬಿಲ್ಡ್ ಅಥಾರಿಟಿ ಇನ್ ಯುವರ್ ಫೀಲ್ಡ್. ನಾನು ಏನ್ ಫೀಲ್ಡ್, ನಮ್ಮ ನೀಶ್ ಏನು, ಅದನ್ನೇ ಹಾಕ್ಬೇಕು. ಪೋಸ್ಟಿಂಗ್ ಕನ್ಸಿಸ್ಟೆಂಟ್ಲಿ ಇದು ತುಂಬಾ ಇಂಪಾರ್ಟೆಂಟ್. ಇದು ನಿಮ್ಗೆ ಲಿಂಕ್ಡ್ಇನ್ ಅಷ್ಟೇ ಅಲ್ಲ, ಕನ್ಸಿಸ್ಟೆಂಟ್ ಆಗಿ ನೀವು ಯಾವುದೇ ಪ್ಲಾಟ್ಫಾರ್ಮ್ ಅಲ್ಲಿ ಹಾಕಿದ್ರು ನಿಮ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ. ಫಾರ್ ಪ್ರೊಫೆಷನಲ್ಸ್ ಬಿಲ್ಡಿಂಗ್ ಪ್ರೆಸೆನ್ಸ್ 2 ರಿಂದ 3 ಪೋಸ್ಟ್ ನೀವು ಡೈಲಿ ಹಾಕ್ಬೇಕು ಅನ್ನೋದಿಲ್ಲ. ಆಯ್ತಾ? ಫಾರ್ ಥಾಟ್ ಲೀಡರ್ಸ್ ಅಂಡ್ ಇನ್ಫ್ಲುಯೆನ್ಸರ್ಸ್ 5 ಪೋಸ್ಟ್ ಪರ್ ವೀಕ್. ಅಂದ್ರೆ ಅವರು ಡೈಲಿ ಹಾಕಿದ್ರೆ ಒಳ್ಳೇದು. ಸ್ಯಾಟರ್ಡೆ ಸಂಡೇ ಅವರು ಹಾಕಿಲ್ಲ ಅಂತ ಇಟ್ಕೊಳ್ಳಿ. ಯಾಕಂದ್ರೆ ತುಂಬಾ ಜನ ಸ್ಯಾಟರ್ಡೆ ಸಂಡೇ ಅದನ್ನೆಲ್ಲ ನೋಡಕ್ಕೆ ಹೋಗಲ್ಲ. ಪ್ರೊಫೆಷನಲ್ ನೆಟ್ವರ್ಕ್ ಮತ್ತೆ ಎಲ್ಲ ವೀಕ್ ಡೇಸ್ ಅಲ್ಲಿ ಇರ್ತಾರಲ್ಲ. ಸೊ ಫಾರ್ ದೋಸ್ ಜಸ್ಟ್ ಸ್ಟಾರ್ಟಿಂಗ್ ಔಟ್, ಇವನ್ 1 ಪೋಸ್ಟ್ ಪರ್ ವೀಕ್ ಇಸ್ ಬೆಟರ್. ಅಂದ್ರೆ ನೀವು ಒಂದು ನಿಮ್ಮ ಗ್ರೋತ್ ಆಗ್ಬೇಕು ಅಂತಿದ್ರೆ 1 ಪೋಸ್ಟ್ ಇಟ್ಕೊಂಡು ನಡೆಯುತ್ತೆ, ಬಟ್ ಒಳ್ಳೆ ಕಂಟೆಂಟ್ ಇರಬೇಕು. ವಾಟ್ ಟು ಪೋಸ್ಟ್ ಅಬೌಟ್ ಅದನ್ನ ಗೊತ್ತು. ನೀವೇನ್ ನಿಮ್ಗೆ ಕಂಟೆಂಟ್ ಏನ್, ನಿಮ್ಮ ಕಂಟೆಂಟ್ ಏನಿದೆ ಅದನ್ನ ಇಲ್ಲಿ ಹಾಕ್ತಾ ಹೋಗ್ಬೇಕು. ಬಿಲ್ಡಿಂಗ್ ಅಥಾರಿಟಿ ಇನ್ ಯುವರ್ ನೀಶ್. ನೀಶ್ ಇದು ತುಂಬಾ ಇಂಪಾರ್ಟೆಂಟ್. ನೀಶ್ ಅಂತಂದ್ರೆ ನಾನು ಯಾವ ಒಂದು ಸಬ್ಜೆಕ್ಟ್ ಬಗ್ಗೆ, ಯಾವ ಒಂದು ಸ್ಪೆಸಿಫಿಕ್ ಕಂಟೆಂಟ್ ಬಗ್ಗೆ ನಾನು ಮಾತಾಡ್ತೀನಿ, ಅದಕ್ಕೆ ನಿರೀಶ್ ಅಂತ ಕರಿತೀವಿ. ಓಕೆನಾ? ಸೊ ಅದನ್ನ ನಾವು ಆದಷ್ಟು ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಬಂದು ನೆಟ್ವರ್ಕಿಂಗ್ ಅಂಡ್ ಕನೆಕ್ಷನ್ ಸ್ಟ್ರಾಟಜಿ ಅಂತ. ವೈ ಯುವರ್ ನೆಟ್ವರ್ಕ್ ಈಸ್ ಯುವರ್ ನೆಟ್ವರ್ಕ್. ಯಾಕೆ ಅಂತಂದ್ರೆ ನಾನು ಹೋಗ್ತೀನಿ ನೋಡಿ, ಈಗ ನೆಟ್ವರ್ಕ್ ನಾನು ಎಷ್ಟು ಬಿಲ್ಡ್ ಮಾಡ್ತೀನಿ. ಆಯ್ತಾ? ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ತೀನಿ ಮೈ ನೆಟ್ವರ್ಕ್ ಅಂತ. ಇಲ್ಲೋದ್ರೆ ನೋಡಿ ಎಷ್ಟೋ ಜನ ಇರ್ತಾರೆ. ನಾನು ಸುಮ್ಮನೆ ಹೋಗಿ ಕನೆಕ್ಟ್ ಮಾಡೋಕ್ಕಾಗಲ್ಲ.
ನಾನು ನೋಡ್ತೀನಿ ನನ್ಗೆ ಯಾರು ಫ್ರೆಂಡ್ಸ್ ಇದಾರೆ, ಓಕೆ ದಿಲೀಪ್ ನಮ್ಮ ಫ್ರೆಂಡ್, ಓಕೆ ಕನೆಕ್ಟ್ ಮಾಡೋಣ, ಇಫ್ ಯು ಥಿಂಕ್ ನನಗೆ ಯೂಸ್ ಆಗುತ್ತೆ ಅಂತ. ಸೊ ಆತರ ನಮ್ಗೆ ಯಾರೆಲ್ಲ ಕನೆಕ್ಟ್ ಆಗಿರ್ತಾರೆ ಅವ್ರನ್ನ ನಾವು ಸರಿ ಬಿಟ್ಕೊಂಡು ನೋಡಿ ಇಲ್ಲಿ ಹೋಗ್ಬಿಟ್ಟು ನಾವು ಎಲ್ಲ ಗೊತ್ತಿಲ್ಲ ಇರಬಹುದು ಆಯ್ತಾ, ನಮ್ಗೆ ಗೊತ್ತಿಲ್ಲ, ನಾನು ಸುಮ್ಮನೆ ಹೋಗ್ಬಿಟ್ಟಿದ್ದು ಜನಿನೆಲ್ಲ ಅನ್ನೋದಕ್ಕೆ ಅವರು ಹಾಕಿಲ್ಲ ಇಲ್ಲ ಪ್ರೊಫೈಲ್ ಫೋಟೋ ಅವ್ರ ಇಷ್ಟ, ನಾನು ಅದನ್ನ ಏನು ಹೇಳಕ್ಕಾಗಿಲ್ಲ. ಬಟ್ ಏನ್ ಹೇಳ್ತೀನಿ ಅಂದ್ರೆ ಪ್ರೊಫೈಲ್ ಫೋಟೋ ಇದ್ರೆ ಆದಷ್ಟು ನಮ್ಗೆ ಒಂದು ನಂಬಿಕೆ ಇರುತ್ತೆ ಅಂತ ಅಷ್ಟೇ ಆಯ್ತಾ. ಸೊ ಅಲ್ಲಿ ಅವ್ರ ಪ್ರೊಫೈಲ್ ಫೋಟೋಸ್ ಕೆಲವರು ಹಾಕಿರಲ್ಲ, ಅದಕ್ಕೆ ನಾವೇನ್ ಮಾಡಕ್, ನಾವು ಹೋಗ್ಬಿಟ್ಟು ಅವ್ರನ್ನ ಬ್ಲೇಮ್ ಮಾಡಕ್ ಅವ್ರ ಇಷ್ಟ. ಬಟ್ ನೀವು ಇಲ್ಲಿ ನೋಡಿ ಆದಷ್ಟು ಎಲ್ಲಾ ಫೋಟೋಸ್ಗಳು AI ಫೋಟೋಸ್ಗಳು ಇರ್ತದೆ ಆಯ್ತಾ. ಯಾರು ಒರಿಜಿನಲ್ ಫೋಟೋ ಯಾಕಂದ್ರೆ ಎಲ್ಲಾ ಸೂಟ್ ಇಲ್ಲ. ಸೊ ಸೂಟ್ ಇಲ್ಲ ಅಂತಂದ್ರೆ ಸುಮ್ಮನೆ ಇರಕ್ಕೂ ಆಗಲ್ಲ, ಇವಾಗ ಬೇಕೇ ಬೇಕು. ಸೊ ಅವಾಗ ನಾವು ಈ ತರ ಪ್ರೊಫೈಲ್ ಪಿಕ್ಚರ್ಸ್ ಎಲ್ಲ ಇಟ್ಟಾಗ ಸೊ ನಮ್ಗೆ ಬೇಕು ಅಂತಂದ್ರೆ ನಮ್ಮಲ್ಲಿ ಯಾರು ಇರ್ತಾರೆ ಅಂತವ್ರನ್ನ ನೋಡ್ಕೊಂಡು ಅವ್ರು ಯಾರು ಬೇಕು ಅಂತ ಕರೆಕ್ಟ್ ಆಗಿರ್ತಾರೆ ನೋಡ್ಕೊಂಡು ನಾವು ನೆಟ್ವರ್ಕ್ ಅನ್ನ ಕಳಿಸ್ಕೊಳ್ಬೇಕು. ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್. ಓಕೆನಾ. ಸೊ ಈ ರೀತಿ ನೀವು ನೆಟ್ವರ್ಕ್ಸ್ ಅನ್ನ ಬೆಳೆಸ್ಕೊಂಡು ನಿಮ್ಮ ಲಿಂಕ್ಡ್ಇನ್ ಅನ್ನ ಆದಷ್ಟು ಬೆಳೆಸ್ಕೊಳ್ಳಿ. ಓಕೆ, ಎಷ್ಟು ದೊಡ್ಡದಾಗಿ ಬೆಳೀತೋ ಅಷ್ಟು ದೊಡ್ಡದಾಗಿ. ನನಗೆ ಏನಾದ್ರೂ ಅಕಸ್ಮಾತ್ ನೀವು ರೆಕಮೆಂಡ್ ಮಾಡ್ಬೇಕು ಅನ್ಸಿದ್ರೆ ನೀವು ರೆಕಮೆಂಡ್ ಮಾಡ್ಬೋದು. ಹೆಂಗೆ ಎಲ್ಲವೂ ನಮ್ಮ ಪ್ರೊಫೈಲ್ ಹೋಗ್ಬಿಟ್ಟಿದೆ ಇಲ್ಲಿ ಗಿವ್ ರೆಕಮೆಂಡೇಶನ್ ಇಲ್ಲ ಆಸ್ಕ್ ಫಾರ್ ರೆಕಮೆಂಡೇಶನ್. ನಿಮ್ಗೆ ಬೇಕಂದ್ರೆ ನನಗೆ ಕಳಿಸಿ, ನಾನು ಲಾಸ್ಟ್ ಟೈಮ್ ದರ್ಶನ್ ಕಳಿಸಿರೋ ನಾನು ಹಾಕಿದ್ದೀನಿ. ಕೆಲವೊಂದೆಲ್ಲ ಹಳೇ ಇದೆಲ್ಲ ನಾನು ಮರ್ತೋಗ್ಬಿಡಿ, ನಾನು ನೋಡೇ ಇಲ್ಲ ಅದನ್ನ. ಓಕೆ, ಅಕಸ್ಮಾತ್ ಆಗಿ ನಾನು ನಿಮ್ಗೆ ಬೇಕಂದ್ರೆ ನಾನು ಕಳಿಸಿ, ಜೊತೆಗೆ ನನಗೆ ರೆಕಮೆಂಡ್ ಮಾಡೋದ್ರೆ ದಯವಿಟ್ಟು ರೆಕಮೆಂಡ್ ಮಾಡಿ. ಸೊ ಇದರಿಂದ ನಮ್ಗೆ ಉಪಯೋಗ ಆಗುತ್ತೆ ಆಕ್ಚುಲಿ. ಸೊ ನಾನು ಇವಾಗ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಅಂದ್ರೆ ಒಳ್ಳೆ ಕಂಟೆಂಟ್ಸ್ ಗಳನ್ನ ಕಂಟಿನ್ಯೂಸ್ ಆಗಿ ಆಗ್ತಾ ಬರ್ತಾ ಇದ್ರೆ ಕನ್ಸಿಸ್ಟೆನ್ಸಿ ಇದ್ದವರನ್ನು ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟ್ ಇದು ಕಂಟಿನ್ಯೂಸ್ ವ್ಯತ್ಯಾಸ ಇದೆ. ಕನ್ಸಿಸ್ಟೆನ್ಸಿ ಅಂದ್ರೆ ಎವ್ರಿ ಡೇ ಹಾಕಿ ಹಾಕ್ತಾರೆ. ಕಂಟಿನ್ಯೂಸ್ ಅಂದ್ರೆ ನಾವು ಅಂದ್ರೆ ಸ್ಟಾಪೇ ಮಾಡೋಣ ಆಯ್ತಾ. 2 ದಿವಸಕ್ಕೆ ಒಂದ್ಸತಿ, 3 ದಿವಸಕ್ಕೆ ಒಂದ್ಸತಿ, ಅಥವಾ ಒಂದ್ ದಿವಸದಲ್ಲಿ 2 3 ಹಾಕುವಂಥದ್ದು ಎಲ್ಲ ಮಾಡ್ತಾ ಇದ್ದೀವಿ. ಇವ್ ನೋಡಿ ನಾನು ಈ ಯೂಟ್ಯೂಬ್ ಅಲ್ಲಿ ನಮ್ಮ ಕನ್ನಡ ವಿಡಿಯೋಸ್ ಹಾಕ್ಲಿಲ್ಲ. ಸೊ ಅದನ್ನ ಏನ್ ಮಾಡ್ತೀನಿ ಅಂದ್ರೆ ನಾಳೆ ಕುತ್ಕೊಂಡು, ಯಾಕಂದ್ರೆ ನಂಗೆ ಟೈಮ್ ಆಗಿಲ್ಲ, ನಾಳೆ ಕುತ್ಕೊಂಡು ಒಂದ್ 2 ವಿಡಿಯೋಸ್ ಒಟ್ಟಿಗೆ ಹಾಕ್ತೀನಿ. ಸೊ ಅದು ವೈರಲ್ ಆಗೋ ಚಾನ್ಸಸ್ ಕಮ್ಮಿ, ಬಟ್ ನಿಮಗೆ ಕಂಟೆಂಟ್ ಅಂತ ಇದ್ದೇ ಇರುತ್ತೆ. ಓಕೆ, ಇವಾಗ ಯಾರಾದ್ರೂ ಅಕಸ್ಮಾತ್ ವಿಡಿಯೋ ನೋಡ್ಬೇಕಂದ್ರೆ ನಾನು ಇಲ್ಲ ಅದು ವೈರಲ್ ಮಾಡೋದಕ್ಕೆ ಆಕ್ಚುಲ್ ಆಗಿ ಬಂದು ನಿಮ್ಗೆ ಯೂಟ್ಯೂಬ್ ಅಲ್ಲಿ ವೈರಲ್ ಆಗೋದಕ್ಕೆ 3 ದಿನಕ್ಕೆ ಒಂದು ವಿಡಿಯೋ ಹಾಕಿದ್ರೆ ಅದು ವೈರಲ್ ಆಗುತ್ತೆ. ನೀವು ಕಂಟಿನ್ಯೂಸ್ ಹಾಕಿದ್ರೆ ವೈರಲ್ ಆಗೋದು ಕಮ್ಮಿ, ಯಾಕಂದ್ರೆ ಆಲ್ಗೋರಿದಮ್ ಸ್ಟಡಿ ಮಾಡೋದು ತುಂಬಾ ಟೈಮ್ ಹಿಡಿಯುತ್ತೆ ಯೂಟ್ಯೂಬ್. ಯಾಕಂದ್ರೆ 4 ನಿಮಿಷದಿಂದ ಅರ್ಧ ಗಂಟೆವರೆಗೂ ವಿಡಿಯೋಸ್ ಇರುತ್ತೆ, ನಮ್ದಂತೂ 2 ಅವರ್ ವಿಡಿಯೋ ಇರುತ್ತೆ. ಇವಾಗ ನೋಡ್ಕೊಂಡ್ರೆ ಅದನ್ನ ಹಾಕ್ಬಿಟ್ಟು ನಾವು 3 ದಿವಸ ವೇಟ್ ಮಾಡ್ಬೇಕು. ಹಂಗಾದ್ರೆ 14 ದಿನ ವಿಡಿಯೋಸ್ ಇಂಟು 3 ಅಂದ್ರೆ ಹೆಚ್ಚು ಕಮ್ಮಿ 42 ದಿನ ಆಗ್ಬಿಡುತ್ತೆ. 42 ದಿನದಲ್ಲಿ ನೀವು ಮರ್ತೇ ಹೋಗ್ಬಿಟ್ಟಿರ್ತಾರೆ ಪ್ರೋಗ್ರಾಮ್ ಇತ್ತು ಅಂತ. ಓಕೆ, 42 ದಿನ ಅಂದ್ರೆ ಆಲ್ಮೋಸ್ಟ್ 2 ತಿಂಗಳು. ಓಕೆನಾ. ಸೊ ಆತರ ಹಂಗೆಲ್ಲ ನಾನು ನೋಡಕ್ಕಾಗಲ್ಲ, ನಾನು ಪೋಸ್ಟ್ ಮಾಡ್ತಾ ಹೋಗ್ತೀನಿ. ಸೊ ಅದನ್ನ ನಿಮ್ಗೆ ನೋಡ್ಲೇಬೇಕು, ನನ್ಗೆ ಬೇಕೇ ಬೇಕು ಅಂತಂದ್ರೆ ಯೂಸ್ ಮಾಡ್ಕೊಂಡು, ಇಲ್ಲ ಅಂದ್ರೆ ಬಿಡ್ಬೋದು. ಅದು ಕಂಟೆಂಟ್ ಹಾಗೆ ಇರುತ್ತೆ, ಅದಕ್ಕೆ ನಾವೇನು ದುಡ್ಡು ಪೇ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹಂಗಾಗಿ ಅದು ಇರುತ್ತೆ, ಬೇಕಿದ್ರೆ ಹೋಗಿ ನೋಡ್ಕೊಂಡು. ಓಕೆ, ಸೊ ಪೀಪಲ್ ಯಾರೆಲ್ಲ ನೋಡ್ತಾ ಇದ್ರೆ ಅಕಸ್ಮಾತ್ ನಿಮ್ಗೆ ರೆಕಮೆಂಡೇಶನ್ ಬೇಕಂದ್ರೆ ಕಳಿಸಿ, ಆಯ್ತಾ. ನನ್ನ ಟೈಮಿಂದ ಖಂಡಿತ ನಿಮ್ಗೆ ರೆಕಮೆಂಡ್ ಮಾಡ್ತೀನಿ. ಅದ್ರ ಜೊತೆಗೆ ನನಗೂ ರೆಕಮೆಂಡ್ ಮಾಡಿ ಆಯ್ತಾ. ನೀವು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿದ್ರೆ ಇದು ರೆಕಮೆಂಡೇಶನ್ ಅಂತ, ಯಾಕಂದ್ರೆ ನನ್ನ ID ನಮಗೆ ಗೊತ್ತು, ಬಟ್ ನಿಮ್ಗೆ ಎಲ್ಲಾ ಐಡಿಸು ನಮ್ಗೆ ಗೊತ್ತಿರಲ್ಲ ಆಯ್ತಾ. ನೀವು ನಮಗೆ ಗೊತ್ತಾಗುತ್ತವ ನಾ ಏನ್ ಮಾಡ್ತೀನಿ ಅಂತ ರೆಕಮೆಂಡೇಶನ್ ಕೊಡ್ತೀನಿ. ಸೊ ಇದು ಮ್ಯೂಚುವಲಿ ನಮ್ಗೆ ನನ್ಗೆ ಯೂಸ್ ಆಗುತ್ತೆ, ನಿಮ್ಗೆ ಯೂಸ್ ಆಗುತ್ತೆ. ಬಟ್ ನೀವು ಫಾಲೋ ಮಾಡಬೇಕು ಅಂತ ನಮ್ಮನ್ನ ದಯವಿಟ್ಟು ಫಾಲೋ ಮಾಡ್ತೀನಿ. ನಮ್ದು ನೋಡಿ ಇಲ್ಲಿ ಎರಡು ಪೇಜ್ ಇದೆ ಆಯ್ತಾ. ಒಂದು ಪೇಜ್ ಬಂದು ನಾನು ಇಂಗ್ಲಿಷ್ಗೆ ಅಂತ ನಾನು ತುಂಬಾ ಹಳೆ ಪೇಜ್ ಇದೆ ಇಲ್ಲಿ. ಏನಿದೆ ಪೇಜ್ ಅಂದ್ರೆ, ಪೇಜ್ ಬಂದು ಕಂಪನಿ ಬಿಸ್ನೆಸ್ ಯೂಸ್ ಮಾಡುವಂಥದ್ದು ಆಯ್ತಾ. ನೆಕ್ಸ್ಟ್ ಬಂದು ಇನ್ನೊಂದು ನಾನು ಮಾಡಿದೆ ಲಾಸ್ಟ್ ಟೈಮ್, ನಾನು ರಾಜ್ಯೋತ್ಸವಕ್ಕೆ ಅಂತ ಕನ್ನಡಕ್ಕೆ ಅಂತ ನಾನು ಸೆಟಲ್ ಮಾಡಿದ್ದೆ ಪೇಜ್. ಓಕೆ, ಇಲ್ಲಿ ಕನ್ನಡ ಕಂಟೆಂಟ್ಸ್ ಬಟ್ ತುಂಬಾ ಕಮ್ಮಿ. ಎಲ್ಲಾ ಕಡೆ ನಾನು ಪೋಸ್ಟ್ ಮಾಡ್ತಾರೆ, ಯಾಕಂದ್ರೆ ನಾನು ಸ್ವಲ್ಪ ಬೇರೆ ಯಾವುದೋ ಒಂದು ಕೆಲಸದಲ್ಲಿ ಬ್ಯುಸಿ ಇದ್ದೆ. ಹಂಗಾಗಿ ಎಷ್ಟೊಂದು ಅಪ್ಡೇಟ್ಸ್ ಗಳನ್ನ ಮಾಡಕ್ ಆಗ್ತಾ ಇದೆ.
ಓಕೆ, ಬಟ್ ಸ್ಟಿಲ್ ತುಂಬಾ ಪ್ಲಾನ್ಸ್ ಇದೆ, ನೋಡೋಣ ಡಿಸ್ಕಸ್ ಮಾಡ್ತೀನಿ ಒಂದು ಬೆಳೆಸ್ಬೇಕು ಅಂತ. ಅದರಲ್ಲಿ ಸ್ಕಿಲ್ಸ್ ಅಷ್ಟೇ ಅಲ್ಲ, ನಾವು ಟ್ರೈನಿಂಗ್ಸ್ ಅಷ್ಟೇ ಅಲ್ಲ, ಪ್ಲೇಸ್ಮೆಂಟ್ ಒಂದು ಸೆಂಟ್ರಲೈಸ್ಡ್ ಒಂದು ಕಮ್ಯುನಿಟಿ ಮಾಡಬೇಕು ಅಂತ ಒಂದು ಪ್ಲಾನ್ ಇದೆ. ಆಲ್ರೆಡಿ ತುಂಬಾ ಇದಾವ ಆ ಥರ, ನಾನೇನು ಅದನ್ನು ಹೊಸ್ದಾಗಿ ಮಾಡ್ತಾ ಇಲ್ಲ, ಬಟ್ ಕನ್ನಡದವ್ರಿಗಿಂತ ಒಂದು ಮಾಡೋಣ ಅಂತ ಆಸೆ. ಸೊ ಅದ್ರ ಬಗ್ಗೆ ಒಂದ್ಸಲ ಡಿಸ್ಕಸ್ ಮಾಡೋಣ. ಈ ಕ್ಲಾಸ್ ಸೋಮವಾರ ಮುಗಿಯುತ್ತೆ, ಓಕೆನಾ? ಸೋಮವಾರ ಮುಗಿದ ಮೇಲೆ ಮತ್ತೆ ನಾವು ಕನೆಕ್ಟ್ ಆಗ್ತೀವ. ಸೊ ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ. ಸೊ ನಾವು ಕನೆಕ್ಟ್ ಆದ್ರೆ ಅದ್ರಿಂದ ಏನು ಯೂಸ್ ಆಗುತ್ತೆ, ಸೊ ಇಂಥದ್ದೆಲ್ಲ ಡಿಸ್ಕಷನ್ಸ್ ನಾವು ಸೋಮವಾರ ಮಾಡೋಣ. ಸೊ ಅದು ಓಪನ್ ಫೋರಮ್ ಥರ ನಾನು ಇಟ್ಟಿರ್ತೀನಿ. ಸೊ ಅಲ್ಲಿ ನಾವು ಡಿಸ್ಕಸ್ ಮಾಡ್ಬಿಟ್ಟು ಕನ್ನಡ ಕಮ್ಯುನಿಟಿಯನ್ನ ದೊಡ್ಡ ಮಟ್ಟಿಗೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ಅನುಕೂಲ ಆಗುತ್ತೆ, ಏನೆಲ್ಲ ಮಾಡಬೇಕು, ಇದೆಲ್ಲ ಒಂದು ಪ್ಲಾನ್ಸ್ ಇದೆ. ಅದನ್ನ ಸೋಮವಾರ ನಾವು ಡಿಸ್ಕಷನ್ ಮಾಡೋಣ. ಓಕೆ, ಸೊ ನೀವು ಬಂದಾಗ ನಿಮ್ಮ ಒಂದು ಸಜೆಷನ್ಸ್ ಕೂಡ ನೀವು ಅನುಕೂಲ, ಮತ್ತೆ ನನ್ನ ಐಡಿಯಾಸ್ಗಳು ನಾನು ಹೇಳ್ತೀನಿ. ಸೊ ಒಂದು ಕನ್ನಡ ಕಮ್ಯುನಿಟಿಯನ್ನ ಒಂದು ಸ್ಕಿಲ್ಸ್ ಮತ್ತೆ ರಿಸರ್ಚ್ ಮತ್ತೆ ಜಾಬ್ಸ್ ಪ್ಲೇಸ್ಮೆಂಟ್ಸ್ಗೆ ಯೂಸ್ ಮಾಡ್ಬೋದು ಅಂತ ನಾನು ಪ್ಲಾನ್ ಮಾಡಿದ್ದೀನಿ. ಓಕೆ ರೈಟ್. ಸೊ ಪೀಪಲ್ ಇವತ್ತು ಸ್ವಲ್ಪ ಕೆಲಸ ಇದೆ ಆ್ಯಕ್ಚುಲಿ, ಆಯ್ತಾ? ಬೇರೆ ನಾವು ನಮ್ಮದು ಪರ್ಸ್ನಲ್ ಎಮರ್ಜೆನ್ಸಿ ಇದೆ, ನಾನು ಅದನ್ನ ಹೇಳ್ಬಾರ್ದು. ಹಂಗಾಗಿ ನಾನು ಕ್ಲಾಸನ್ನ ಮುಗಿಸ್ತಾ ಇದ್ದೀನಿ. ಬಟ್ ನಿಮಗೇನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಬಹುದು. ನಾನು ಕ್ಲೋಸ್ ಮಾಡೋಕೆ ಮುಂಚೆ ಒಂದು 5 ನಿಮಿಷ ಅದಾದ್ಮೇಲೆ ನಾನು ಕ್ಲೋಸ್ ಮಾಡ್ತೀನಿ. ನಾಳೆ ಪ್ರೊಫೈಲ್ ಬಿಲ್ಡ್ ಮಾಡುವಂಥದ್ದು ಒಂದು ಕೆರಿಯರ್ ಗೈಡೆನ್ಸ್ ಅನಿಸುತ್ತೆ. ಓಕೆ ರೈಟ್. ಸೊ ಕ್ವಿಕ್ ಆಗಿ ಏನಾದ್ರು ಡೌಟ್ಸ್ ಇದ್ರೆ, ಕ್ವಶನ್ಸ್ ಇದ್ರೆ ಕೇಳಿ. No questions? ನಿಮ್ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಿದೆ. ಮೆಸೇಜ್ ಮಾಡ್ಬಿಡಪ್ಪ, ಏನಾದ್ರು ಫೋನ್ ಮಾಡು ಕ್ಲಾಸ್ ಆದ್ಮೇಲೆ. ಸರ್ ಅದು ಚಾಟ್ ಡಿಸೇಬಲ್ ಆಗಿದೆ. ಯಾರ್ದು? ಸರ್ ನಾನು ಚಾಟ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಮೆಸೇಜ್ ಹಾಕ್ಲಿಕ್ಕೆ. ನಿಮ್ ಚಾಟ್ ಡಿಸೇಬಲ್ ಆಗಿದ್ಯಾ? ಹೌದು. ನನಗೆ ಫೋನ್ ಮಾಡು, ಪರವಾಗಿಲ್ಲ, ಇದು ಕ್ಲಾಸ್ ಆದ್ಮೇಲೆ. ಓಕೆ ರೈಟ್ ಪೀಪಲ್. ಸೊ ನಾನು ಕ್ಲೋಸ್ ಮಾಡ್ತೀನಿ ಮೀಟಿಂಗು. ನಾಳೆ ನಿಮಗೆ ಇನ್ನೊಂದು ಟಾಪಿಕಲ್ಲಿ ಸಿಗ್ತೀನಿ, ಓಕೆನಾ? ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು. ಹೋಗಿ ಮ್ಯಾಚ್ ನೋಡಿ, ಆಯ್ತಾ? ನಾನು ಮ್ಯಾಚ್ಗೋಸ್ಕರ ಹೋಗ್ತಿಲ್ಲ, ನಂದೇನೋ ಎಮರ್ಜೆನ್ಸಿ ಇದೆ. ಸೊ ಹಂಗಾಗಿ ಹೋಗ್ತಾ ಇರೋದು. ಇದಂದ್ರೆ ಇನ್ನೂ ಒಂದಿಷ್ಟು ಟಾಪಿಕ್ಸ್ ಅನ್ನು ತಲೆ ಬಂದಿತ್ತು, ಬಟ್ ನಾಳೆ ಒಂದಿಷ್ಟು ಡಿಸ್ಕಷನ್ ಮಾಡೋಣ, ಓಕೆನಾ? ಥ್ಯಾಂಕ್ ಯು ಸೊ ಮಚ್ ಪೀಪಲ್. ರೆಕಮೆಂಡೇಶನ್ಸ್ ನನಗೆ ಕೊಡಿ, ನಿಮಗೆ ಬೇಕಾದ್ರೆ ನನಗೆ ಕಳಿಸಿ, ನಾನು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.